ಈಗಾಗಲೇ ವೇದಿಕೆಯಲ್ಲಿ ನಮ್ಮೊಂದಿಗೆ ಅತಿಥಿ ಅಭ್ಯಾಗತರು ಉಪಸ್ಥಿತರಿದ್ದಾರೆ. ವೇದಿಕೆಗೆ ಆಗಮಿಸಿದ ಎಲ್ಲ ಅಭ್ಯಾಗತರನ್ನು ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇಂದಿನ ಈ ಕಾರ್ಯಕ್ರಮವನ್ನು ಪ್ರಾರ್ಥನೆಯ ಮೂಲಕ ನೆರವೇರಿಸಿಕೊಡ್ಲಿಕ್ಕಿದ್ದಾರೆ ನಮ್ಮ ಸಂಘದ ಸಿಬ್ಬಂದಿಗಳಾದ ಅಶ್ಮಿತಾ, ಕಾವ್ಯ, ಸುಷ್ಮಿತಾ ಇವರುಗಳು. ಬೇಡುವೆ ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ ತ್ರಿಜಗವಂದಿತನೇ ಸುಜನರ ಪೊರೆವನೇ ತ್ರಿಜಗವಂದಿತನೇ ಸುಜನರ ಪೊರೆವನೇ ಗಜವದನ ಬೇಡುವೆ ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ ಶಿವಗಿರಿ ಶಿಖರಾಗ್ರೆ ದಿವ್ಯ ಪದ್ಮಾಸನಸ್ಥಂ ವರದಮಭಯಹಸ್ತಂ ಪಾಪ ವಿಧ್ವಂಸಪಾದಂ ಸುಜನನಿಕರ ಸೇವ್ಯಂ ಚಾರು ಕಾರುಣ್ಯ ನೇತ್ರಂ ಕಲಿಕಲುಷ ವಿನಾಶಂ ನೌಮಿ ನಾರಾಯಣಾಖ್ಯಂ ನೌಮಿ ನಾರಾಯಣಾಖ್ಯಂ ನೌಮಿ ನಾರಾಯಣಾಖ್ಯಂ. 2012 ಜನವರಿ 30ರಂದು ತನ್ನ ಇರುವಿಕೆಯನ್ನು ಘೋಷಿಸಿಬಿಟ್ಟಿತು. ಅಂದಿನಿಂದ ಇಂದಿನವರೆಗೂ ಕೂಡ ಜೊತೆಗೆ ಆರ್ಥಿಕೇತರ ಕಾರ್ಯಕ್ರಮಗಳ ಮೂಲಕವೂ ಲೋಕದಾದ್ಯಂತ ಹೆಸರನ್ನು ಪಡ್ಕೊಂಡಿರ್ತಕ್ಕಂಥದ್ದು ನಾವೆಲ್ಲ ಗಮನಿಸ್ತಾ ಇದ್ದೇವೆ. ಇಂದು ತನ್ನನ್ನು ಆರ್ಥಿಕ ಚಟುವಟಿಕೆಗಳ ಜೊತೆಗೆ ಉಚಿತ ಆರೋಗ್ಯ ಶಿಬಿರಗಳನ್ನು ಕೂಡ ಹಮ್ಮಿಕೊಂಡು ಸ್ವಸ್ಥ ಸಮಾಜ ನಿರ್ಮಾಣಕ್ಕೆ ತನ್ನ ಕಾಣಿಕೆಯನ್ನು ಬಹುವಾಗಿ ಸಮರ್ಪಿಸ್ತಾ ಇರತಕ್ಕಂಥ ಈ ಸಹಕಾರಿ ಸಂಘ ಬಹುಶಃ ಸಹಕಾರಿ ಸಂಘಗಳ ಸಾಲಿನಲ್ಲಿ ಮುಂಚೂಣಿಯಲ್ಲಿ ನಿಲ್ತಕ್ಕಂಥ ಒಂದು ಸಂಘ ಅನ್ನೋದಕ್ಕೆ ನಾವು ಭಾಳಷ್ಟು ಹೆಮ್ಮೆ ಪಡ್ತಾ ಇದ್ದೇವೆ. ಇಂದಿನ ಈ ಕಾರ್ಯಕ್ರಮ ಇದುವರೆಗೆ ನಾವು ನಡೆಸಿದ 99 ಶಿಬಿರಗಳನ್ನು ಮೀರಿ ಇವತ್ತು 100ನೇ ಶಿಬಿರಕ್ಕೆ ನಾವು ಅಡಿಯಿರಿಸ್ತಾ ಇದ್ದೇವೆ. ಇದರ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಸರ್ವರನ್ನು ತನ್ನ ಪ್ರಾಸ್ತಾವಿಕ ಮಾತುಗಳ ಮೂಲಕ ಎಲ್ಲರನ್ನ ಸ್ವಾಗತಿಸಬೇಕು ಅಂತ ನಮ್ಮ ಆತ್ಮಶಕ್ತಿ ವಿದ್ಯೋದ್ದೇಶ ಸಹಕಾರಿ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸಹಕಾರ ರತ್ನ ಶ್ರೀ ಚಿತ್ತರಂಜನ್ ಬೋಳಾರಿ ಇವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಗುರುಭ್ಯೋ ನಮಃ. ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ತನ್ನ 14ನೇ ವಾರ್ಷಿಕೋತ್ಸವವನ್ನು ಆಚರಿಸಿರುವ ಈ ಸುಸಂದರ್ಭದಲ್ಲಿ ಕಳೆದ 2012ರಲ್ಲಿ ಜನವರಿ 30ರಂದು ಶ್ರೀ ಬಿ ಜನಾರ್ದನ ಪೂಜಾರಿಯವರ ಅಮೃತ ಹಸ್ತದಿಂದ ಉದ್ಘಾಟನೆಗೊಂಡಂಥ ಆತ್ಮಶಕ್ತಿ ಸಹಕಾರಿ ಸಂಘ ಅಂದು ಅವರು ಉದ್ಘಾಟನಾ ಭಾಷಣದಲ್ಲಿ ಒಂದು ಮಾತು ಹೇಳಿದರು. ಕೇವಲ ಒಂದು ಸಹಕಾರಿ ಸಂಘ ಒಂದು ಶಾಖೆ ತೆರೆದು ಒಂದು ಇಬ್ಬರಿಗೆ ಉದ್ಯೋಗ ಕೊಡುವುದಷ್ಟೇ ಅಲ್ಲ, ಅದು ಸಾಮಾಜಿಕ ಚಟುವಟಿಕೆಗಳಲ್ಲಿ ಕೂಡ ತೊಡಗಿಸಿಕೊಂಡು ಜನರಿಗೆ ಪ್ರಯೋಜನಕಾರಿಯಾಗಬೇಕು ಎನ್ನುವ ಮಾತನ್ನು ಅವತ್ತು ಹೇಳಿದ ಒಂದು ಮಾತನ್ನು ನೆನಪಿನಲ್ಲಿಟ್ಟುಕೊಂಡು ಆತ್ಮಶಕ್ತಿ ಸಹಕಾರಿ ಸಂಘ ತನ್ನ ಮುಂದಿನ ಹೆಜ್ಜೆಯಾಗಿ ತನ್ನ 2ನೇ ಶಾಖೆಯನ್ನು ಗ್ರಾಮೀಣ ಪ್ರದೇಶವಾದ ಮಾಡೂರಿನಲ್ಲಿ ಏಪ್ರಿಲ್ 25ರಂದು ತೆರೆಯುವುದರ ಮೂಲಕ 3ನೇ ಶಾಖೆಯನ್ನು ಜನರಿಗೆ ಇ ಸ್ಟ್ಯಾಂಪಿಂಗ್ ಕೊರತೆ ಬಂದಾಗ ಜನರು ಕ್ಯೂ ನಿಲ್ಲುವ ಪರಿಸ್ಥಿತಿ ಇತ್ತು. ಆ ಸಂದರ್ಭದಲ್ಲಿ ನಾವು ಸ್ಟೇಟ್ ಬ್ಯಾಂಕಿನ ಕೇವಲ 116 ಸ್ಕ್ವೇರ್ ಫೀಟ್ನ ಒಂದು ಸ್ಥಳದಲ್ಲಿ ಇ ಸ್ಟ್ಯಾಂಪಿಂಗ್ಗೋಸ್ಕರ ಸರ್ಕಾರದಿಂದ ಪರ್ಮಿಷನ್ ಪಡೆದು ಇ ಸ್ಟ್ಯಾಂಪ್ ಕೊಡಲಿಕ್ಕೆ ಪ್ರಾರಂಭ ಮಾಡಿದೆವು. ಅಂದು ಯಾವ ರೀತಿ ಇತ್ತು ಹೇಳಿದರೆ, ಒಂದು ದಿವಸದಲ್ಲಿ 1600 ಸ್ಟ್ಯಾಂಪ್ ಪೇಪರನ್ನು ವಿತರಿಸುವಂಥ ವ್ಯವಸ್ಥೆ ನಮ್ಮ ಸಂಘದಲ್ಲಿ ಆಗ್ತಾ ಇತ್ತು. ಈ ಮಾತನ್ನು ಯಾಕೆ ಹೇಳ್ತೇನೆ ಹೇಳಿದರೆ, ನಮ್ಮ ಸಿಬ್ಬಂದಿಗಳೊಂದು ಅಷ್ಟೊಂದು ಕಷ್ಟಪಟ್ಟು
ಇಂದು 33 ಶಾಖೆಗಳಿಗೆ ಎತ್ತರಕ್ಕೆ ಬೆಳಿಬೇಕಾದ್ರೆ ಈ ಸಂಸ್ಥೆಯಲ್ಲಿ ದುಡಿಯುವ ಸಿಬ್ಬಂದಿಗಳು ಹಾಗೂ ಅದರೊಂದಿಗೆ ನನ್ನೊಂದಿಗೆ ಕೈ ಜೋಡಿಸಿದ ಎಲ್ಲ ಆಡಳಿತ ಮಂಡಳಿ ನಿರ್ದೇಶಕರ ಕಾರಣ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಯಾಕೆ ಹೇಳಿದರೆ ನಮ್ಮಲ್ಲಿ ಸಹಕಾರಿ ಸಂಘ ಮಾಡಬೇಕಾದ್ರೆ ನಮಗೆ ಯಾರಿಗೂ ಕೂಡ ಸಹಕಾರಿ ಸಂಘದ ಬಗ್ಗೆ ಪರಿಜ್ಞಾನ ಇರಲಿಲ್ಲ. ನಮ್ಮಲ್ಲಿ ದಿವಂಗತ ನಮ್ಮ ನಿರ್ದೇಶಕರಾದಂಥ ಸದಾನಂದ ದಾಸರ ಮೂಲೆಯವರು ಸಹಕಾರಿ ಸಂಘ ಪ್ರಾರಂಭ ಮಾಡಬೇಕು ಅಂತ ಹೇಳಿದರು. ಪ್ರಾರಂಭದಲ್ಲಿ ಬ್ರಹ್ಮಶ್ರೀ ನಾರಾಯಣ ಪ್ರಕಾಶನ ಮತ್ತು ಚಾರಿಟೇಬಲ್ ಟ್ರಸ್ಟ್ನ ಮೂಲಕ ಆತ್ಮಶಕ್ತಿ ಪತ್ರಿಕೆ ಸುಮಾರು 23 ವರ್ಷದಿಂದ ಪ್ರಚುತ್ತಲಿತ್ತು. ಈ ಸಂಘ ಪ್ರಾರಂಭ ಮಾಡಬೇಕಾದ್ರೆ ನನಗೂ ಕೂಡ ಸಹಕಾರಿ ಸಂಘದ ಬಗ್ಗೆ ಏನೋ ಒಂದು ಅನುಭವ ಇರಲಿಲ್ಲ. ನನ್ನನ್ನು ಅವತ್ತು ಕೆರೆಗೆ ದೂಡಿದ್ರು. ಆದರೂ ಕೂಡ ನಾನು ಎಲ್ಲವನ್ನು ಒಂದು ಜ್ಞಾನದಲ್ಲಿ ಇಟ್ಕೊಂಡು ಈ ಸಂಸ್ಥೆಯನ್ನು ಹೇಗೆ ಬೆಳಿಬೇಕೆನ್ನುವ ಹಿರಿಯರ ಮಾರ್ಗದರ್ಶನದೊಂದಿಗೆ ಇದೀಗ ನಾವು ಸ್ವಂತ ಕಟ್ಟಡವನ್ನು 10ನೇ ವರ್ಷಕ್ಕೆ ಪ್ರಾರಂಭ ಮಾಡಿದಂಥ ರಾಜ್ಯದಲ್ಲೇ ಪ್ರಥಮ ಸಹಕಾರಿ ಸಂಘ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಪಡ್ತೇನೆ. ನಾವು ನಿರಂತರವಾಗಿ ಲಾಭದಲ್ಲಿ ನಡೀತಾ ಇರುವಂಥ ಸಂಸ್ಥೆ. ಇದೀಗ ಈ ಸಾಲಿನಲ್ಲಿ ನಾವು 300 ಕೋಟಿಯ ಒಂದು ವ್ಯವಹಾರದ ಬಂಡವಾಳವನ್ನು ಕೂಡ ಮೀರಿದ್ದೇವೆ ಅನ್ನೋಂಥ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತಾ ಇದೆ. ಅಷ್ಟೇ ಅಲ್ಲ, 100ಕ್ಕೂ ಮಿಕ್ಕಿ ಸಿಬ್ಬಂದಿಗಳು, ಅದರಲ್ಲಿ 95% ಮಹಿಳಾ ಸಿಬ್ಬಂದಿಗಳೇ ಹಾಗೂ 90ಕ್ಕೂ ಮಿಕ್ಕಿ ಪಿಗ್ಮಿ ಸಂಗ್ರಾಹಕರು. ಇದನ್ನು ನಾನು ಯಾಕೆ ಉಲ್ಲೇಖ ಮಾಡ್ತೇನೆ ಹೇಳಿದರೆ 300 ಜನರಿಗೆ ನೇರವಾಗಿ ಉದ್ಯೋಗ ಕೊಡುವಂಥ ವ್ಯವಸ್ಥೆ ಈ ಸಂಸ್ಥೆ ಮೂಲಕ ಆಗಿದೆ. ಹಾಗೆ ಸಂಘವು ಸಾಮಾಜಿಕ ಚಟುವಟಿಕೆ ತೊಡಗಿಸುವಾಗ ನಾವು ಪ್ರಾರಂಭ ಮಾಡಿದ್ದು ಈ ಒಂದು ವೈದ್ಯಕೀಯ ಶಿಬಿರಗಳನ್ನು. ಪ್ರಾರಂಭದಲ್ಲಿ ನಾವು ಮಾಡೂರಿನಲ್ಲಿ ಪ್ರಥಮತಃ ನಾವು ವಾರ್ಷಿಕೋತ್ಸವಕ್ಕೆ ಆರೋಗ್ಯ ಶಿಬಿರವನ್ನು ಮಾಡಬೇಕು ಅಂತ ಹೇಳಿದಾಗ ನಮಗೆ ಸಹಕಾರ ನೀಡಿದವರು ಮಾತಾ ಅಮೃತಮಯಿ ಮಠದ ವೈದ್ಯರ ತಂಡ. ಹಾಗಾಗಿ ನಾನು ಇವತ್ತು ಅವರು ನೆನೆಸಿಕೊಳ್ಳಲೇಬೇಕು. ನಾವು ಈ 99 ಶಿಬಿರ ಮಾಡಿ 100ನೇ ಶಿಬಿರಕ್ಕೆ ಬರಬೇಕಾದ್ರೆ ಸುಮಾರು 25 ಶಿಬಿರಗಳನ್ನು ಮಾತಾ ಅಮೃತಮಯಿ ಮಠದ ವೈದ್ಯರ ತಂಡದೊಂದಿಗೆ ಮಾಡಿದ್ದೇವೆ. ಇದಕ್ಕೆಲ್ಲದಕ್ಕೂ ಕಾರಣ ಈ ಒಂದು ಮಠದ ಸ್ವಾಮಿನಿ ಅಮ್ಮನವರು, ಸಂಪೂಜ್ಯ ಸ್ವಾಮಿನಿ ಮಂಗಳಾಮೃತ ಪ್ರಾಣ ಇವರನ್ನು ನಾನು ವೇದಿಕೆಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಸಹಕಾರ ಸಂಘ ಪ್ರಾರಂಭ ಮಾಡಬೇಕಾದ್ರೆ ನಮಗೆ ಮಾರ್ಗದರ್ಶನ ನೀಡಿದವರು ದಕ್ಷಿಣ ಕನ್ನಡ ಜಿಲ್ಲೆಯ ಸಹಕಾರಿ ಪಿತಾಮಹ, ಹಾಗೆ ನಮಗೆ ಎಲ್ರಿಗೂ ಕೂಡ ಮಾರ್ಗದರ್ಶಕರಾದಂಥ ಸಹಕಾರತ್ನ ಎಂ ಎನ್ ರಾಜೇಂದ್ರ ಕುಮಾರ್ ಅವರು ಆರೋಗ್ಯ ಒಂದು ಸಮಸ್ಯೆಯಿಂದಾಗಿ ಬೆಂಗಳೂರಿನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಕಾರಣ ಅವರ ಅನುಪಸ್ಥಿತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಉಪಾಧ್ಯಕ್ಷರಾದ ವಿನಯ್ ಕುಮಾರ್ ಸೂರಿಂಜೆ ಅವರು ನಮ್ಮೊಂದಿಗಿದ್ದಾರೆ. ಇವರು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಕೈ ಜೋಡಿಸಿದ್ದಕ್ಕಾಗಿ ಅವರು ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಇವರಿಗೆ ಸಂಘದ ನಿರ್ದೇಶಕರಾಗಿರುವಂತಹ ಶ್ರೀಯುತ ಆನಂದ್ ಎಸ್ ಕೊಂಡನ ಇವರು ಹೂ ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಒಂದು ಕೆಲಸ ಮಾಡಬೇಕಾದ್ರೆ ಅದರ ಜೊತೆಯಲ್ಲಿ ರಾಜಕೀಯ ಶಕ್ತಿಯು ಬೇಕೇ ಬೇಕು. ಈ ನಿಟ್ಟಿನಲ್ಲಿ ನನಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ನನಗೆ ಸಹಕಾರ ನೀಡಿ ನನ್ನ ಬೆಳವಣಿಗೆಯಲ್ಲಿ ನನಗೆ ಸಹಕಾರ ನೀಡಿದವರು ನನ್ನ ಕಾಲೇಜಿನ ಸಹಪಾಠಿಯಾದಂಥ ಶ್ರೀಯುತ ಶಶಿಧರ್ ಹೆಗ್ಡೆ ಅವರು. ಶಶಿಧರ್ ಹೆಗ್ಡೆ ಅವರು ಯಾವಾಗಲೂ ನಾನು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ನನಗೆ ಪ್ರೋತ್ಸಾಹ ನೀಡುವವರು. ಇವರನ್ನು ನಾನು ನನ್ನ ಮಿತ್ರರು ಕೂಡ ಅವರನ್ನು ನಾನು ಪ್ರೀತಿಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಇನ್ನು ಶಿಬಿರವನ್ನು ಆಯೋಜನೆ ಮಾಡ್ತಾ ಇದ್ದಾಗ ನನಗೆ ಎಲ್ಲ ರೀತಿಯಲ್ಲಿ ಪ್ರೋತ್ಸಾಹ ನೀಡಿದ ನನ್ನ ವೈದ್ಯ ಮಿತ್ರರುಗಳು, ಅದರಲ್ಲೂ ವಿಶೇಷವಾಗಿ ನಾನು ಹೇಳೋದಾದರೆ ನಾನು ವೆಲ್ಲಾಕ್ ಆಸ್ಪತ್ರೆಯವರಿಗೆ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡ್ತೇನೆ ಅಂತ ಹೇಳುವಾಗ ತುಂಬ ಖುಷಿಯಿಂದ ನಿಮ್ಮೊಂದಿಗೆ ನಾನು ಕೂಡ ಇದ್ದೇನೆ ಅಂತೇಳಿ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಕೈ ಜೋಡಿಸಿದವರು ಜಿಲ್ಲಾ ಶಸ್ತ್ರಚಿಕಿತ್ಸಕರ ಅಧೀಕ್ಷಕರಾಗಿರುವಂತಹ ಡಾಕ್ಟರ್ ಶಿವಪ್ರಕಾಶ್ DS ಇವರು. ಇವರನ್ನು ಕೂಡ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ನಮಗೆ ನನ್ನ ಪ್ರತಿಯೊಂದು ಯಾವುದೇ ಒಂದು ಕಾರ್ಯಕ್ರಮ ಬಂದಾಗ ನನಗೆ ಅಲ್ಲಿ ಪ್ರೋತ್ಸಾಹ ನೀಡುವವರು ಅಥವಾ ನನ್ನ ಉರಿದಿಸುವವರು ಯಾರು ಅಂತ ಕೇಳಿದರೆ ಅಣ್ಣಯ್ಯ ಕುಳಾಲ್ರವರು. ಅಣ್ಣಯ್ಯ ಕುಳಾಲ್ರು ಡಾಕ್ಟರ್ ಆದರೂ ಕೂಡ ಸಾಮಾಜಿಕವಾಗಿ ಗುರುತಿಸ್ಕೊಂಡವರು. ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಪ್ರೋತ್ಸಾಹ ನೀಡಿದವರು ಡಾಕ್ಟರ್ ಅಣ್ಣಯ್ಯ ಕುಳಾಲ್ ಉಳತ್ತೂರು ಇವರು ರಾಜ್ಯ ಉಪಾಧ್ಯಕ್ಷರು ಕೂಡ ಭಾರತೀಯ ವೈದ್ಯಕೀಯ ಸಂಘದ. ಇವರನ್ನು ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಇವರಿಗೆ ನಮ್ಮ ಸಂಘದ ನಿರ್ದೇಶಕರಾಗಿರುವಂತಹ ಶ್ರೀಯುತ ರಮನಾಥ್ ಸುನಿಲ್ ಇವರು ಹೂ ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ.
ಇನ್ಸ್ಟಿಟ್ಯೂಟ್ ಆಫ್ ಡಾಕ್ಟರ್ ಕನ್ಸಲ್ಟೆನ್ಸಿನ ಡಾಕ್ಟರ್ ಆನಂದ ಬಂಗೇರ್ ಅವರು, ಇವರು ಕೂಡ ನಮ್ಮ ಸ್ಥಾಪಕ ಸದಸ್ಯರು ಕೂಡ. ಇವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಸಂಘದ ನಿರ್ದೇಶಕರಾಗಿರುವಂತಹ ಶ್ರೀಯುತ ದಿವಾಕರ್ ಬಿಪಿ ಇವರು ಹೂ ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ವೆನ್ಲಾಕ್ ಆಸ್ಪತ್ರೆಯಲ್ಲಿ ಯೂರಾಲಜಿಸ್ಟ್ ಆಗಿ, ಭಾರತೀಯ ವೈದ್ಯಕೀಯ ಸಂಘದ ಮಂಗಳೂರು ಘಟಕದ ಅಧ್ಯಕ್ಷರಾಗಿ, ನಾವು ಯಾವುದೇ ಒಂದು ನಮ್ಮ ಕ್ಯಾಂಪ್ನಲ್ಲಿ ಬಂದ ಪೇಷಂಟನ್ನು ವೆನ್ಲಾಕ್ ಆಸ್ಪತ್ರೆ ಕಳಿಸುವಾಗ ಉತ್ತಮ ರೀತಿಯಲ್ಲಿ ಅವರಿಗೆ ಸ್ಪಂದನೆ ಮಾಡಿ ಚಿಕಿತ್ಸೆ ನೀಡುವವರು ಯಾರು ಅಂತ ಕೇಳಿದರೆ ಡಾಕ್ಟರ್ ಸದಾನಂದ ಪೂಜಾರಿ ಅವರು. ಇವರು ಸಮಾಜಮುಖಿಯಾಗಿ ಕೆಲಸ ಮಾಡುವ ವೈದ್ಯರು ಕೂಡ. ಇವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಇವರಿಗೆ ನಮ್ಮ ಸಂಘದ ನಿರ್ದೇಶಕರಾಗಿರುವಂತಹ ಶ್ರೀಯುತ ಗೋಪಾಲ್ ಎಂ ಇವರು ಹೂ ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಒಂದು ಪೊಲೀಸ್ ಇಲಾಖೆಯಲ್ಲಿ ಒಬ್ಬ ದಕ್ಷ ಅಧಿಕಾರಿಯಾಗಿ ಪ್ರಸ್ತುತ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಹಾಗೂ ಕಾರವಾರ, ಉತ್ತರ ಕನ್ನಡ ಜಿಲ್ಲೆ, 3 ಜಿಲ್ಲೆಯ ಒಂದು ಅಧೀಕ್ಷಕರಾಗಿ ಲೋಕಾಯುಕ್ತದಲ್ಲಿ ಸೇವೆ ಸಲ್ಲಿಸುವವರು ನಮ್ಮವರೇ ಆದಂತಹ ಕುಮಾರಚಂದ್ರ ಸರ್ ಇವರು. ಇಲಾಖೆಯಲ್ಲಿ ಅದೆಷ್ಟೋ ಕಾರ್ಯವನ್ನು ಮಾಡಿ ಜನಮೆಚ್ಚುಗೆ ಪಡೆದ ಅಧಿಕಾರಿ. ಇವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಇವರಿಗೆ ನಮ್ಮ ಸಂಘದ ನಿರ್ದೇಶಕಿಯಾದ ಶ್ರೀಮತಿ ಚಂದ್ರಾವತಿ ಇವರು ಹೂ ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ಮಾತಾ ಅಮೃತಮಯಿ ಮಠದ ಮಂಗಳೂರು ಇದರ ಅಧ್ಯಕ್ಷರು, ನಮಗೆ ಸದಾ ಪ್ರೋತ್ಸಾಹ ನೀಡುವವರು ಸುರೇಶ್ ಶಾಮೀನಿಯವರು. ಇವರು ವಿದೇಶದಲ್ಲಿ ಈಗ ಮಂಗಳೂರಿನಲ್ಲಿ ನೆಲೆಸಿದ್ರು ಕೂಡ ಸದಾ ಸಾಮಾಜಿಕ ಸೇವೆ ತೊಡಗಿಕೊಂಡವರು. ಇವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಇವರಿಗೆ ನಮ್ಮ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದ ಶ್ರೀಮತಿ ಸೌಮ್ಯ ವಿಜಯ್ ಇವರು ಹೂ ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಗೌರವಾಭಿನಂದನೆ ಸ್ವೀಕಾರ ಮಾಡಲು ಬಂದಂಥ ವೈದ್ಯರುಗಳು, ನಮ್ಮ ಮಂಗಳೂರಿನ ಪ್ರಖ್ಯಾತ ಫಾದರ್ ಮುಲ್ಲಸ್ ಆಸ್ಪತ್ರೆಯ ವೈದ್ಯರ ಡಾಕ್ಟರ್ ರೋಷನ್ ಅವರಿದ್ದಾರೆ. ಹಾಗೆ KMCಯ ನನ್ನ ಒಂದು ಆರೋಗ್ಯ ಸಮಸ್ಯೆ ಬಂದಾಗ ಅದಕ್ಕೆ ನನಗೆ ನೇರವಾಗಿ ಸ್ಪಂದನೆ ಮಾಡಿ ನನಗೆ ತುಂಬ ಹುರಿದುಂಬಿಸಿ ನನ್ನ ಚಿಕಿತ್ಸೆ ನೀಡಿದಂಥ ಡಾಕ್ಟರ್ ಪ್ರಶಾಂತ್ ಅವರಿದ್ದಾರೆ, ಡಾಕ್ಟರ್ ಮನೀಶ್ ರಾಯ್ ಅವರಿದ್ದಾರೆ. ಹಾಗೆ ಇನ್ನು ಹೆಚ್ಚಿನ ಡಾಕ್ಟರ್ ಶರತ್ ಅವರು ವೆನ್ಲಾಕ್ ಆಸ್ಪತ್ರೆ ಅವರಿದ್ದಾರೆ, ಹಾಗೂ ಡಾಕ್ಟರ್ ಇದ್ದಾರೆ, ಮನೀಶ್ ಅವರು ಹೇಳಿದೆ. ಹಾಗೆ ಎಲ್ಲ ವೈದ್ಯರುಗಳು ಇದ್ದೀರಾ, ಹಾಗೂ ವೈದ್ಯಕೀಯ ತಂಡದ ಎಲ್ಲ ಸದಸ್ಯರುಗಳು, ಹಾಗೂ ಬಂದಂಥ ಶಿಬಿರಾರ್ಥಿಗಳು, ನಮ್ಮ ಸಿಬ್ಬಂದಿ ವರ್ಗದವರು, ಹಾಗೂ ನಮಗೆ ಸಹಕಾರ ನೀಡಿದಂಥ ಎಲ್ಲ ಸಂಘ ಸಂಸ್ಥೆಯವರಿಗೆ ನಾನು ಎಲ್ಲರೂ ಸ್ವಾಗತ ಮಾಡಿ ನನ್ನ ಸ್ವಾಗತ ಭಾಷಣ ಮುಗಿಸ್ಲಿಕ್ಕಿದ್ದೇನೆ. ಡಾಕ್ಟರ್ ವಸಂತಿ ಬಂಗೇರ್ ಅವರಿದ್ದಾರೆ, ಡಾಕ್ಟರ್ ಶಿನಾಜ್ ಅವರಿದ್ದಾರೆ, ಡಾಕ್ಟರ್ ಎಲ್ಲ ವೈದ್ಯರಿಗೂ ಕೂಡ ಒಂದೇ ಮಾತಿನಲ್ಲಿ ಸ್ವಾಗತ ಕೋರುತ್ತಾ, ಹಾಗೆ ಮಡಿಲು ತಂಡದ ಗೌರವಾಧ್ಯಕ್ಷರಾದ ಪುಷ್ಪಲತಕ್ಕನವರಿದ್ದಾರೆ, ಲಯನ್ಸ್ನ ಅಧ್ಯಕ್ಷರಾದ ನಮ್ಮ ಶೀನ ಪೂಜಾರಿ ಅವರಿದ್ದಾರೆ. ನಮ್ಮ ಸಹಕಾರ ನೀಡಿದ ಎಲ್ಲ ಸಂಘ ಸಂಸ್ಥೆಯವರು ಕೂಡ ನಾವು ದೀಪ ಪ್ರಜ್ವಲನೆ ಮಾಡುವಾಗ ವೇದಿಕೆ ಬಂದು ನಮ್ಮೊಂದಿಗೆ ಕೈ ಜೋಡಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಉದ್ಘಾಟನಾ ಸಮಾರಂಭದಲ್ಲಿ ವೇದಿಕೆಯಲ್ಲಿರ್ತಕ್ಕಂಥ ಅಭ್ಯಾಗತರನ್ನು ಆತ್ಮೀಯವಾಗಿ ಸ್ವಾಗತಿಸಿದ, ಹಾಗೆ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಆತ್ಮಶಕ್ತಿ ಬಂಧುಗಳನ್ನು ಪ್ರೀತಿಪೂರ್ವಕವಾಗಿ ಬರಮಾಡಿಕೊಂಡಂಥ ನಮ್ಮ ಆತ್ಮಶಕ್ತಿ ವಿಧೋದೇಶ ಸಹಕಾರಿ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಚಿತ್ತರಂಜನ್ ಬೋಳಾರ್ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ಬ್ರಹ್ಮಶ್ರೀ ನಾರಾಯಣ ಗುರು ಪ್ರಕಾಶನ ಮತ್ತು ಚಾರಿಟೇಬಲ್ ಟ್ರಸ್ಟ್ ಇದರ ಗೌರವಾಧ್ಯಕ್ಷರಾಗಿದ್ದ ಶ್ರೀಯುತ ವಾಮನ್ ಇವರು ಹೂ ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಸಹಕಾರಿ ಸಂಘದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ನೇಮಿರಾಜ್ ಇವರು ಕೂಡ ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸಮಾಜಕ್ಕೆ ಪ್ರೋಕ್ಷಿಸ್ತಾ ಬಂದಂಥ ಮಾತಾ
ಅಮೃತಾನಂದಮಯಿ ಮಠದ ಕೊಡುಗೆ ಸೇವೆ ಅನನ್ಯವಾಗಿರ್ತಕ್ಕಂಥದ್ದು. ಇಂದಿನ 100ನೇ ಆರೋಗ್ಯ ಶಿಬಿರದ ಉದ್ಘಾಟನೆಗೆ ನಾವು ಆಹ್ವಾನಿಸಿದ್ದು ಈ ಕಾರ್ಯಕ್ರಮ ಖಂಡಿತವಾಗಿಯೂ ಯಶಸ್ವಿಗೊಳ್ತದೆ ಅನ್ನುವ ಆಶಯದಿಂದ ಮತ್ತು ನಮ್ಮ ಈ ಶಿಬಿರಕ್ಕೆ ಸದಾ ಬೆಂಬಲ ಪ್ರೋತ್ಸಾಹವನ್ನು ನೀಡ್ತಾ ಬಂದಿರತಕ್ಕಂಥ ಮಾತಾ ಅಮೃತಾನಂದಮಯಿ ಮಠ ಬೋಳೂರು, ಇದರ ಸಂಪೂಜ್ಯ ಸ್ವಾಮಿನಿ ಮಂಗಳಾಮೃತ ಪ್ರಾಣ ಮಾತಾ ಅಮೃತಾನಂದಮಯಿ ಮಠ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆ ಇವರನ್ನು ಇವತ್ತು ಇಂದಿನ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಉದ್ಘಾಟಿಸಬೇಕು ಅಂತ ಶ್ರೀಮಾತೆಯವರಲ್ಲಿ ನಾನು ವಿನಮ್ರಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲರೂ ಜೊತೆಗೂಡಬೇಕು. ನಮ್ಮೊಂದಿಗೆ ಇರ್ತಕ್ಕಂಥ ಡಾಕ್ಟರ್ ಪ್ರಶಾಂತ್ ಬಿ, ಡಾಕ್ಟರ್ ಸುಚಿತ್ರಾ ರಾವ್, ಹಾಗೆಯೇ ಪುಷ್ಪಲತಾ ಇವರೆಲ್ಲ ಜೊತೆಯಾಗಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಡಾಕ್ಟರ್ ಮನೀಶ್ ರೈ ಅವರು, ರೋಷನ್ ಎಲ್ಲರೂ ಕೂಡ ವೇದಿಕೆ ಬರಬೇಕು. ವೈದ್ಯರು ಆರೋಗ್ಯಂ ಧನ ಸಂಪದಃ ಶತ್ರು ಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೆ ದೀಪಜ್ಯೋತಿರ್ನಮೋಸ್ತುತೆ ದೀಪಜ್ಯೋತಿರ್ ಪರಬ್ರಹ್ಮ ದೀಪಜ್ಯೋತಿರ್ಜನಾರ್ದನಃ ದೀಪಜ್ಯೋತಿರ್ ಪರಬ್ರಹ್ಮ ದೀಪಜ್ಯೋತಿರ್ಜನಾರ್ದನಃ ದೀಪೋ ಹರತು ಮೇ ಪಾಪಂ ಸಂಧ್ಯಾದೀಪ ನಮೋಸ್ತುತೆ ಓ ದೀಪ ಬ್ರಹ್ಮರೂಪಸ್ತ್ವಂ ಜ್ಯೋತಿಷಾಂ ಪ್ರಭುರವ್ಯಯಃ ಓ ದೀಪ ಬ್ರಹ್ಮರೂಪಸ್ತ್ವಂ ಜ್ಯೋತಿಷಾಂ ಪ್ರಭುರವ್ಯಯಃ ಆರೋಗ್ಯಂ ದೇಹಿ ಪುತ್ರಾಂಶ ಮತಿಂ ಸ್ವಚ್ಛಾಂ ಹಿ ಮೇ ಸದಾ ರವೇರಸ್ತಂ ಸಮಾರಭ್ಯ ಯಾವತ್ ಸೂರ್ಯೋದಯೋ ಭವೇತ್ ರವೇರಸ್ತಂ ಸಮಾರಭ್ಯ ಯಾವತ್ ಸೂರ್ಯೋದಯೋ ಭವೇತ್ ಯಸ್ಯ ತಿಷ್ಠೆ ಗೃಹೇ ದೀಪ ತಸ್ಯ ನಾಸ್ತಿ ದರಿದ್ರತಾ ಶುಭಂ ಕುರು ತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶುಭಂ ಕುರು ತ್ವಂ ಕಲ್ಯಾಣಂ ಧನ ಸಂಪದಃ ಶತ್ರು ಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೆ. ಪ್ರಣಾಮವನ್ನು ಸಲ್ಲಿಸ್ತಾ ಇಂದಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂಥ ಶ್ರೀಮಾತೆಯವರು ಅನುಗ್ರಹಕಾರಕ ಅಮೃತ ಸಿಂಚನವನ್ನು ನಮಗೆಲ್ಲರಿಗೂ ಪ್ರೋಕ್ಷಿಸಿ ಈ ಸಂಘಕ್ಕೆ ಹಾಗೂ ನಮಗೆಲ್ಲರಿಗೂ ನಮ್ಮೆಲ್ಲರನ್ನ ಉದ್ಧರಿಸಬೇಕು, ಆಶೀರ್ವದಿಸಬೇಕು ಅಂತ ಸಂಘದ ಪರವಾಗಿ, ಕಾರ್ಯಕ್ರಮದ ಪರವಾಗಿ ಅವರಲ್ಲಿ ವಿನಮ್ರವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಸ್ನೇಹಾಲೋಕಸುಮೋಹನವದನಾಂ ಕರುಣಾದ್ರಾಣತನಯನಾಂ ರಮ್ಯ ಸುತಜನಪಾಲನವ್ಯಘ್ರಾಂ ಸೌಮ್ಯ ಅಮೃತಾನಂದಮಯೀಂ ಪ್ರಣಮ ಅಮೃತಾನಂದಮಯೀಂ ಪ್ರಣಮಾಮಿ ಅಮೃತಾನಂದಮಯೀಂ ಪ್ರಣಮಾಮಿ. ಸದ್ಗುರುವಾದ ಜಗದ್ಗುರುವಾದ ಅಮ್ಮನವರ ಶ್ರೀಚರಣಕ್ಕೆ ಸಾಷ್ಟಾಂಗ ಪ್ರಣಮಿಸುತ್ತಾ ಇಲ್ಲಿ ನೆರೆದಂಥ ಗಣ್ಯರಿಗೂ ಸಹೋದರ ಸಹೋದರಿಯರಿಗೂ ನನ್ನ ವಿನಮ್ರ ಪ್ರಣಾಮಗಳು. ಈ ಸಂಸ್ಥೆಯ ಜೊತೆಗೆ ಸಾಕಷ್ಟು ವರ್ಷದಿಂದ ನಾವು ಕೈ ಜೋಡಿಸ್ತಾ ಬರ್ತಾ ಇದ್ದೇವೆ. ಮಾತಾ ಅಮೃತಾನಂದಮಯಿ ಮಠ ಮತ್ತು ಅಮೃತ ವಿದ್ಯಾಲಯ CBSE ಸ್ಕೂಲ್ ಇಲ್ಲಿ ಮಂಗಳೂರಲ್ಲಿ ಬೋಳೂರಲ್ಲಿದೆ. ಅದಕ್ಕೆ 25 ವರ್ಷ ಈಗ ಆಗುತ್ತಾ ಇದೆ. ಹಾಗೆ ಅಲ್ಲಿಯ ವೈದ್ಯಕೀಯ ತಂಡ ಮತ್ತು ವಾಲಂಟಿಯರ್ಸ್ ಜೊತೆಗೆ ಸೇರಿ ಆತ್ಮಶಕ್ತಿ ಮತ್ತು ಬಿಲ್ಲವ ಸಂಘ ಜೊತೆಗೆ ಸೇರಿ ಮಾಡ್ತಾ ಇದ್ದಂಥ ಸಾಕಷ್ಟು ವೈದ್ಯಕೀಯ ಶಿಬಿರಗಳಿಗೆ ನಮ್ಮ ರೂರಲ್ ಔಟ್ರೀಚ್ ಪ್ರೋಗ್ರಾಮ್ನಲ್ಲಿ
ಜೊತೆ ಸೇರಿಕೊಂಡಿದ್ದಾರೆ. ಇದರಲ್ಲಿ ನನಗೆ I want to present the names of the doctors and volunteers who had been regularly, consistently joining hands. Dr. Suchitra Rao, Dr. Ashok Shanai, Dr. Devdas Putran, Dr. Akash Gadgade, and volunteers Satyaraj, Purnima, Rupa, Damodar. ಇವರು ಎಲ್ಲರೂ ಸಂಡೆಯ ದಿವಸ ಬಸ್ ಹೊರಗಡೆ ಹೋಗ್ತಾ ಇತ್ತು. ಯಾವಾಗಲೂ ನಮಗೆ ಮೆಡಿಕಲ್ ಕ್ಯಾಂಪ್ ನಾವು ಬೇರೆ ಬೇರೆ ಕಡೆಯಲ್ಲಿ ಮಾಡ್ತಾ ಇದ್ವಿ. ಅದರ ಜೊತೆಗೆ ಸಂಡೇಸಲ್ಲಿ ಆದಿತ್ಯವಾರಗಳು ಅವರು ರಜೆಯನ್ನು ಕೂಡ ಉಪಯೋಗಿಸದೆ ಸೇವೆಯಲ್ಲಿಯೇ ಇದ್ದರು. ಹಾಗೆ ಮೈ ಎಕ್ಸ್ಪೀರಿಯನ್ಸ್ ಸೀಯಿಂಗ್ ದೇರ್ ಲೈವ್ಸ್, ಈ ಸೇವೆಯಲ್ಲಿರುವಾಗ ಅವರ ಪ್ರಕಾಶ ನಾವು ಹೇಗೆ ಬೇರೆಯವರಿಗೆ ಬೀರುತ್ತೇವಾ ಅದರದ ಆನಂದ, ಅದರ ಪ್ರಕಾಶ ನಮ್ಮ ಜೀವನದಲ್ಲಿ ಸಹ ಬರ್ತದೆ. ಅದೇ ನಾನು ಅವರ ಜೀವನದಲ್ಲಿ ನೋಡಿದ್ದೇನೆ. ನಾವು ಇನ್ನೊಬ್ಬರನ್ನು ಆಲೋಚನೆ ಮಾಡುವಾಗ ಎಷ್ಟೋ ಹೆಚ್ಚು ಪಾಲಲ್ಲಿ ಕೃಪೆಯ ಕಟಾಕ್ಷ ನಮ್ಮ ಮೇಲೆ ಭಗವಂತನದು ಬೀರುತ್ತದೆ. ಇದಕ್ಕೆ ಒಂದು ಉದಾಹರಣೆ, ನಮ್ಮಲ್ಲಿ ಮಲ್ಟಿ ಸ್ಪೆಷಾಲಿಟಿ ಕ್ಯಾಂಪ್ ನಡೆದಿದೆ. ಹಾಗೆ ಇತ್ತೀಚೆಗೆ 400 ಫ್ರಮ್ the entire country we had 400 participants, patients. ನಮ್ಮ ಅಮೃತ ಹಾಸ್ಪಿಟಲ್ ಕೊಚ್ಚಿ ಅಲ್ಲಿಂದ ವೈದ್ಯಕೀಯರು ಬಂದಿದ್ದರು, ಡಾಕ್ಟರ್ಸ್ ಬಂದಿದ್ದರು. ಇಟ್ ವಾಸ್ ಪೀಡಿಯಾಟ್ರಿಕ್ ಕ್ಯಾಂಪ್ ಫಾರ್ ಹಾರ್ಟ್ ಪೇಷಂಟ್ಸ್. ಅದರಲ್ಲಿ ನಾವು ಫ್ರೀ ಸರ್ಜರಿ ಮಾಡಿದ್ದೇವೆ ಚಿಕ್ಕ ಮಕ್ಕಳಿಗೆ. ಹಾಗೆ ವೈದ್ಯಕೀಯ ಸೇವೆ ಅಂತ ಹೇಳುವಾಗ ನಮ್ಮ ಮಠದ ತುಂಬ ದೊಡ್ಡ ಒಂದು ಮಟ್ಟದಲ್ಲಿರುವಂಥದ್ದು. ವಿ ಹ್ಯಾವ್ 2000 ಬೆಡ್ ಹಾಸ್ಪಿಟಲ್ ಅಟ್ ಫರೀದಾಬಾದ್, ಇನಾಗ್ರೇಟೆಡ್ ಬೈ PM Modi. It is the biggest in Asia, and we are coming up with more in Mumbai, Pune, and ಈಗ ಆಲ್ರೆಡಿ ಸ್ಟಾರ್ಟ್ ಆದ ಹಾಸ್ಪಿಟಲ್ ಕೊಚ್ಚಿಯಲ್ಲಿದೆ, ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್. ಇದೆಲ್ಲವೂ ಗೈಡ್ ಮಾಡ್ತಾ ಇರೋದು ರೂರಲ್ ಔಟ್ರೀಚ್ ಪ್ರೋಗ್ರಾಮ್ಸಿಗೆ. And what is the vision behind all this service? That is very important. The ನಮಗೆ ಅಮ್ಮ ಕೊಡುವಂಥ ಮೆಸೇಜ್ ಇಸ್ ಓಪನ್ ಐಡ್ ಮೆಡಿಟೇಷನ್. ಆಧ್ಯಾತ್ಮಿಕತೆ ನಮ್ಮ ಗುರುತು ಆದರೆ ಆಧ್ಯಾತ್ಮಿಕತೆಯನ್ನು ಆ್ಯಕ್ಷನ್ನಲ್ಲಿ ಕಣ್ಮುಚ್ಕೊಂಡು ಒಂದು ಕಡೆ ಕೂತ್ಕೊಳ್ಳೋದಲ್ಲ, ಜನರ ಬೆಂಬಲವನ್ನು ನಾವು ನೋಡಿಕೊಂಡು we have to be the hands of God and reach them and serve them. So open-eyed meditation or meditation in action anta helbodu. This is the concept in which we work, all of us work. And of course we are the light, you are the light anta ammana message ide. Namma G20 alli amma was the chair of C20, and this is the message, ಧ್ಯೇಯ ವಾಕ್ಯ ಇದುವೇ ಇತ್ತು, ಯು ಆರ್ ದ ಲೈಟ್ ಅಂತ. ಅಂದರೆ ನಮ್ಮ ಎಲ್ಲರ ಒಳಗೆ ಇರುವಂಥ ಬೆಳಕು ಜೊತೆಗೆ ಸೇರುವಾಗ ದೊಡ್ಡ ಒಂದು ಶಕ್ತಿ ಆಗುತ್ತದೆ. ದಿಸ್ ಇಸ್ ದ ಮೆಸೇಜ್ ದ್ಯಾಟ್ ನಾವು ಎಲ್ಲರೂ ಮಾಡುವಂಥ ಇದೇ ಸೇವಾ ಕಾರ್ಯದಲ್ಲಿ ಇದೇ ಮೆಸೇಜನ್ನು ನಾವು ಇಟ್ಕೊಂಡು ಮುಂದೆ ಹೋಗುವಂಥದ್ದು. ಮತ್ತು ಪಾರ್ಟಿಂಗ್ ಮೆಸೇಜ್ ಫ್ರಮ್ ಮೈ ಸೈಡ್, ಐ ವುಡ್ ಲೈಕ್ ಟು ಕೋಟ್ ಅ ಸ್ಟೋರಿ, ಅ ಸ್ಮಾಲ್ ಅನಾಲಜಿ. ಒಂದು ಅರ್ಥ ಮಾಡಬೇಕಾದ್ರೆ ಒಂದು 3 ಮೂರ್ತಿಗಳಿದೆ, 3 ಐಡಲ್ಸ್. ಈ 3 ಮೂರ್ತಿಗಳಲ್ಲಿ ನಾವು ಸೇವೆ ಮಾಡುವಂಥ ಯಾವ ಮನೋಭಾವ ಇದೆಯಾ, ನಮ್ಮ ಸಂಸ್ಕಾರ ಇದೆಯಾ, ಅದನ್ನು ವ್ಯಕ್ತಪಡಿಸಲಿಕ್ಕಾಗಿ ಈ ಕಥೆ ಮೂಲಕ ಹೇಳ್ತಾ ಇದ್ದೇನೆ. ಹಾಗೆ ಒಂದು ಮೂರ್ತಿ ಅದರ ಮೇಲೆ ನೀರನ್ನು ಹಾಕಿದರೆ ಅದು ನೀರು ಕಲ್ಲಿನದು ಮೂರ್ತಿ ಆದ ಕಾರಣ ನೀರು ಹಾಗೆಯೇ ಇಳಿದು ಹೋಗ್ತದೆ. ಇನ್ನೊಂದು ಮೂರ್ತಿ ಮಣ್ಣಿನದಿದ್ದ ಕಾರಣ ನೀರು ಹಾಕುವಾಗ ಅಲ್ಲಿ ಆ ಸ್ಥಳದಲ್ಲಿ ಕೆಸರಾಗುತ್ತದೆ. ಇನ್ನೊಂದು ಮೂರ್ತಿ ಕಲ್ಸಕ್ರೆಯ ಮೂರ್ತಿ, ಅದರಲ್ಲಿ ನೀರನ್ನು ಸೇರಿಸಿದಾಗ ಅಭಿಷೇಕ ಮಾಡಿದಾಗ ಆ ನೀರು ಅಲ್ಲಿ ಸಿಹಿಯಾಗಿ ಹೋಗುತ್ತದೆ. ಇದು ನಮ್ಮ ಸಂಸ್ಕಾರ, ಇದು ನಮ್ಮ ಮನೋಭಾವ. ನಾವು ಯಾವ ಸೇವೆಯಲ್ಲಿ ಕೂಡ ನಮ್ಮ ಸಂಸ್ಕಾರ ಹೇಗಿದೆಯಾ ಅದಕ್ಕೆ ತಕ್ಕ ನಾವಲ್ಲಿ ಮಾಡುವಂಥ ವ್ಯತ್ಯಾಸ, ಪರಿಣಾಮ, ಪರಿವರ್ತನೆ. ಸೊ ನಮ್ಮ ಸಂಸ್ಕಾರದ ಪ್ರಕಾರ ಅಲ್ಲಿ ನೀರನ್ನು ಸೇರಿಸಿದಾಗ ಅಲ್ಲಿ ಕೆಸರು ಆಗ್ಬೋದು ಅಥವಾ
ಸಮಾಜದಲ್ಲಿ ಇನ್ನೊಬ್ಬರೊಟ್ಟಿಗೆ ಸೇರಿಕೊಂಡು ಮುಂದುವರಿಸುವಾಗ ಅಲ್ಲಿ ಸಿಹಿ ನೀರನ್ನು, ಅಲ್ಲಿ ಪವಿತ್ರತೆಯನ್ನು ನಾವು ಉಂಟು ಮಾಡ್ಬೋದು. ಸೊ ಅಲ್ಟಿಮೇಟ್ಲಿ ನಮ್ಮ ಒಳಗೆ ನಾವು ಯಾವ ಸಂಸ್ಕಾರವನ್ನು ಇಟ್ಕೊಂಡು ನಮ್ಮ ಜನರ ಜೊತೆಗೆ ಸೇರ್ತೇವೆ, ಆ ಸಂಸ್ಕಾರವನ್ನೇ ನಾವು ಸಮಾಜಕ್ಕೆ ಕೊಡ್ತೇವೆ. ಹಾಗಾಗಿ ನಾವು ನಮ್ಮ ಜೊತೆಗಿರುವವರಿಗೂ ಆಗಲಿ, ನಮ್ಮ ಮುಂದೆ ಬರುವಂಥ ಜನಾಂಗಕ್ಕೆ ಆಗಲಿ, ನಮ್ಮ ಮನೆಯಲ್ಲಿರುವ ಮಕ್ಕಳಿಗಾಗಲಿ ನಮ್ಮಿಂದ ಎಷ್ಟು ಒಳ್ಳೆತನವನ್ನು ನಾವು ಕೊಡ್ಬೋದಾ, ಶೇರ್ ಮಾಡ್ಬೋದಾ, ಅದರಿಂದ ಬರೋದು ಪರಿವರ್ತನೆ, ಸಮಾಜ ಸುಧಾರಣೆ. ಇಲ್ಲಿ ನೆರೆದಂಥ ಎಲ್ಲರೂ ಇದೊಂದೇ ಧ್ಯೇಯದಲ್ಲಿ ಇಲ್ಲಿ ನೀವು ಸೇರಿದ್ದೀರಾ. ಇನ್ನೊಬ್ಬರಿಗೆ ಒಳ್ಳೆಯದಾಗಲಿ ಅಂತ ಒಂದು ಒಳ್ಳೆ ಮನಸ್ಸಿನಿಂದ ನೀವು ಇಲ್ಲಿ ಸೇರಿದ್ದೀರಾ. ಚಿತ್ತರಂಜನ್ ಬೋಳಾರು ಮತ್ತು ಆತ್ಮಶಕ್ತಿ ಸಂಘ ಫುಲ್ ಗ್ರೂಪಿಗೆ ಈ ಒಳ್ಳೆಯ ಒಂದು ಕೆಲಸಕ್ಕೆ 100ನೇ ಕ್ಯಾಂಪ್ ಇವತ್ತು ನಡೀತಾ ಇದೆ, 14ನೇ ವಾರ್ಷಿಕ. ಈ ಒಳ್ಳೆಯ ಒಂದು ಕೆಲಸದಲ್ಲಿ ಇನ್ನೂ ಉತ್ತಮ ರೀತಿಯಲ್ಲಿ ಸೇವೆಯನ್ನು ಮಾಡುವಂಥ ಭಗವಂತ ಶಕ್ತಿ ಕೊಡಲಿ ಅಂತ ಬೇಡುತ್ತಾ 2 ಮಾತುಗಳನ್ನು ಅಮ್ಮನವರ ಶ್ರೀಪಾದಕ್ಕೆ ಅರ್ಪಿಸ್ತಾ ಇದ್ದೇನೆ. ಓಂ ಅಮೃತೇಶ್ವರ. ನಮಗೆಲ್ಲರಿಗೂ ಮಾರ್ಗದರ್ಶಿ ಮಾತುಗಳನ್ನು ಆಡಿದಂಥ ಸಂಪೂಜ್ಯ ಸ್ವಾಮಿನಿ ಮಂಗಳಾಮೃತ ಪ್ರಾಣ ಮಾತಾ ಅಮೃತಾನಂದಮಯ ಮಠ, ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆ ಇವರಿಗೆ ಪ್ರಣಾಮಪೂರ್ವಕ ವಂದನೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿರ್ತಕ್ಕಂಥವರು ಶ್ರೀಮತಿ ಪ್ರತಿಭಾ ಕುಳೈ, ಸದಸ್ಯರು, ಹಿಂದುಳಿದ ವರ್ಗಗಳ ಆಯೋಗ, ಕರ್ನಾಟಕ ಸರ್ಕಾರ. ಇವರನ್ನು ನಮ್ಮ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಲೆಕ್ಕಿಗರಾಗಿದ್ದ ಶ್ರೀಮತಿ ಶ್ವೇತಾ ಇವರು ಹೂ ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಕೂಡ ನಮ್ಮ ಪ್ರೀತಿಯ ಕರೆಗೆ ಹೋಗೊಟ್ಟು ಇಂದು ನಮ್ಮೊಂದಿಗೆ ಇರ್ತಕ್ಕಂಥವರು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಮಂಗಳೂರು, ಇದರ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ವಿನಯ್ ಸುರಿಂಜೆಯವರು. ಸರ್, ಇವತ್ತು 2 ಮಾತುಗಳೊಂದಿಗೆ ತಾವು ನಮ್ಮನ್ನು ಉದ್ದೇಶಿಸಿ ಆಡಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಮಾತಾ ಅಮೃತಮಯಿ ಅವರಿಗೆ ನಮಿಸುತ್ತಾ, ವೇದಿಕೆಯಲ್ಲಿರುವ ಆತ್ಮಶಕ್ತಿ ವಿದ್ಯುತ್ ಸಹಕಾರಿ ಸಂಘದ ಅಧ್ಯಕ್ಷರು, ನಮ್ಮ ಆತ್ಮೀಯರಾದಂಥ ಚಿತ್ತರಂಜನ್ ಬೋಳಾರವರೇ, ಎಲ್ಲ ವೇದಿಕೆಯಲ್ಲಿರುವ ಗಣ್ಯ ವ್ಯಕ್ತಿಗಳೇ, ಎಲ್ಲ ಮೆಡಿಕಲ್ ವಿಭಾಗದವರೇ, ಇವತ್ತೊಂದು ಆತ್ಮಶಕ್ತಿ ವಿದ್ಯುತ್ ಸಹಕಾರ ಸಂಘದವರು ಬಹಳ ಅಧ್ಯಕ್ಷರು, ಅವರ ಆಡಳಿತ ಮಂಡಳಿಯವರು ಬಹಳ 100ನೇ ಕ್ಯಾಂಪ್ ನಡೆಸ್ತಾ ಇದ್ದಾರೆ. ಸಹಕಾರಿ ಆತ್ಮಶಕ್ತಿ ವಿದ್ಯುತ್ ಸಹಕಾರಿ ಸಂಘ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಉತ್ತಮ ಸಹಕಾರಿ ಸಂಘ. ಅಂದರೆ 300 ಜನ ಕುಟುಂಬವನ್ನು ಒಂದು ಪೋಷಿಸುವಂತಹ ಒಂದು ಉತ್ತಮವಾದ ಸಹಕಾರಿ ಸಂಘ. ಇವತ್ತು ಸಮಾಜದಿಂದ ನಾವು ಎಲ್ಲವನ್ನೂ ಪಡ್ಕೊಳ್ತೇವೆ, ಆದರೆ ಸಮಾಜಕ್ಕೆ ನಾವು ಹಿಂದಿರುಗಿಸಿ ಏನನ್ನು ಕೊಡುತ್ತೇವೆ ಅಂತ ನಾವು ಸ್ವಲ್ಪ ಆಲೋಚನೆ ಮಾಡಿದಾಗ ಇಂತಹ ಶಿಬಿರಗಳು ಬಹಳ ಅಗತ್ಯ. ನಾವು ಕ್ಯಾನ್ಸರ್ ಅಂತಹ ಮೊದಲೇ ನಾವು ಗುರ್ತು ಆದರೆ ಅದರಿಂದ ಜನರಿಗೆ ಎಷ್ಟೋ ಪ್ರಯೋಜನ ಆಗ್ತದೆ. ನಾವು ಹಳ್ಳಿಯಲ್ಲಿರುವವರು, ಕೃಷಿಕರು, ನಾವು ನೋಡ್ತೇವೆ ಅಲ್ಲಿ ಎಷ್ಟೋ ಜನರಿಗೆ ಅದರ ಅರಿವೇ ಇಲ್ಲದೆ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜಿಗೆ ಹೋಗಿರ್ತದೆ. ಆಮೇಲೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಇಂತಹ ಒಂದು ಕಾರ್ಯಕ್ರಮಗಳಿಂದ ಜನಗಳಿಗೆ ಒಂದು ಅರಿವು ಮೂಡಿಸುವಂಥ ಕಾರ್ಯಕ್ರಮ, ಈ ರೀತಿ ಆಗಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ. ಸಮಾಜಕ್ಕೆ ತಮ್ಮಿಂದ ಏನಾದರೂ ಕೊಡಬೇಕು, ಸಮಾಜವನ್ನು ಪಡ್ಕೊಂಡದ್ದಕ್ಕೆ ನಾವೇನಾದರೂ ಋಣವನ್ನು ತೀರಿಸಬೇಕು ಅಂತ ಹೇಳುವ ಒಂದು ಉದ್ದೇಶದಿಂದ ಚಿತ್ತರಂಜನ್ ಬೋಳಾರವರು ಬಹಳ ಒಳ್ಳೆಯ ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತಾಯಿದ್ದಾರೆ. ಹಾಗೆಯೇ 100ನೇ ಇದು ಒಳ್ಳೆಯದಾಗಿ ನಡೆಯಲಿ. ಹೀಗೆ
ನಮ್ಮ ಸಹಕಾರಿ ಸಂಘ ಉತ್ತಮವಾಗಿ ಎಲ್ರಿಗೂ ಬೇಕಾದ ಹಾಗೆ ಜನರಿಗೆ ನಾವು ಸಮಾಜದಿಂದ ಪಡೆದುದನ್ನು ಸ್ವಲ್ಪವಾದರೂ ಸಮಾಜಕ್ಕೆ ಕೊಡುವಂತಹ ಕಾರ್ಯಕ್ರಮವನ್ನು ಮಾಡಿಕೊಂಡು ಈಗ ಒಳ್ಳೆಯ ಕ್ರಮವನ್ನು ಆಡಿದ್ದಕ್ಕೆ ಅವರನ್ನು ಅಭಿನಂದಿಸುತ್ತಾ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿಗಳೆಲ್ಲರ ಪರವಾಗಿ ಸಹಕಾರ ರತ್ನ ಚಿತ್ತರಂಜನ್ ಬೋಳಾರವರನ್ನು ಅಭಿನಂದಿಸುತ್ತಾ ಎಲ್ಲ ಅವರ ಉದ್ಯೋಗಿಗಳು ಅವರ ಡೈರೆಕ್ಟರಿಗೆ ಆಡಳಿತ ಮಂಡಳಿಗೆ ವಂದನೆಯನ್ನು ಸಲ್ಲಿಸುತ್ತಾ ನಮ್ಮೆಲ್ಲರ ಅಧ್ಯಕ್ಷರ ನಮ್ಮ ರಾಜೇಂದ್ರ ಕುಮಾರ್ ಇವತ್ತು ಬರಬೇಕಿತ್ತು. ಅವರ ಅನಿವಾರ್ಯ ಕಾರಣದಿಂದ ಇವತ್ತು ಬರಲಿಕ್ಕೆ ಆಗಲಿಲ್ಲ. ಅವರ ಪರವಾಗಿ ಕೂಡ ನಾನು ನಿಮಗೆಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಶ್ರೀ ವಿನಯ್ ಕುಮಾರ್ ಸೂರಿಂಜೆ ಅವರಿಗೆ ವಂದನೆಯನ್ನು ಸಮರ್ಪಿಸ್ತಾ ಇದ್ದೇವೆ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥವರು ಶ್ರೀಮತಿ ಪ್ರತಿಭಾ ಕುಳೈ ಇವರು ಈ ಹೊತ್ತು ನಮ್ಮ ಮುಂದೆ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ 2 ಮಾತುಗಳನ್ನು ಆಡಿ ನಮ್ಮನ್ನು ಸಂತೋಷಗೊಳಿಸಬೇಕು ಅಂತ ಅವರಲ್ಲಿ ಭಿನ್ನವಿಸಿಕೊಳ್ತಾ ಇದ್ದೇವೆ. ಸಹಕಾರಿ ಸಂಘ ವತಿಯಿಂದ ಇವತ್ತು ಆರೋಗ್ಯ ತಪಾಸಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಮೊದಲನೇದಾಗಿ ನಾನು ಅವ್ರಿಗೆ ಅಭಿನಂದಿಸ್ತೇನೆ. ವೇದಿಕೆಯಲ್ಲಿದ್ದ ಮಾತಾ ಅಮೃತಾಮಯ್ಯ ಅವರೇ, ಅದೇ ರೀತಿ ನಮ್ಮದು ಅಧ್ಯಕ್ಷರೇ, ಎಲ್ಲ ಗಣ್ಯರೇ, ಈ ಸಹಕಾರ ಸಂಘ ಬರೀ ಜನರಿಗೆ ಹಣಕಾಸಿನ ವ್ಯವಹಾರ ಮಾಡಿಕೊಳ್ಳದೆ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದೆ. ಇನ್ನಷ್ಟು ಜನರಿಗೆ ಇದರಿಂದ ಉಪಯೋಗ ಆಗಲಿ, ಇನ್ನಷ್ಟು ದೇವರವ್ರಿಗೆ ಶಕ್ತಿ ಕೊಡಲಿ, ಇನ್ನಷ್ಟು ಒಳ್ಳೆ ಸಮಾಜಮುಖಿ ಕಾರ್ಯಕ್ರಮ ಮಾಡಿಕೊಳ್ಳಿ ಅಂತ ಹೇಳಿ ಹಾರೈಸ್ತಾ ಸದಾ ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳಿಕೊಂಡು ಈ ಅರ್ಥಪೂರ್ಣವಾದ ವೇದಿಕೆಯಲ್ಲಿ ನನಗೆ ಒಂದು ಅವಕಾಶ ಮಾಡಿದ್ದಕ್ಕೆ ನಾನು ಧನ್ಯವಾದಿಸ್ತೇನೆ. ನಮ್ಮ ಸಂಘದ ಪರವಾಗಿ ವಂದನೆಯನ್ನು ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ವಿವಿಧ ಉದ್ದೇಶ ಸಹಕಾರಿ ಸಂಘ ಇದರ ರೂವಾರಿಗಳು ಚಿತ್ತರಂಜನ್ ಬೋಳಾರವರು ಹಾಗೂ ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರೇ ಮತ್ತು ವೈದ್ಯಕೀಯ ಸಿಬ್ಬಂದಿಗಳು, ವೈದ್ಯರೇ ಮತ್ತೆಲ್ಲ ಸಂಸ್ಥೆಯ ಪಾಲುದಾರರು. ಈ ಥರ ಸಂಸ್ಥೆ ಕಟ್ಟಬೇಕಂದ್ರೆ ಈ ಸಹಕಾರ ಸಂಘಗಳು ಅಂದರೆ ಒಂದು ಬ್ಯಾಂಕ್ ಅಂದರೆ ಓನ್, ಈಗ ನ್ಯಾಷನಲೈಸ್ ಬ್ಯಾಂಕ್ ಕಂಪೇರ್ ಮಾಡಿದಾಗ ಈ ಸಹಕಾರಿ ಬ್ಯಾಂಕ್ಗಳಂದರೆ ಒಂದು ನಮ್ಮದೇ ಬ್ಯಾಂಕ್ ಅನ್ನೋ ಒಂದು ಫೀಲಿಂಗ್ ಇರುತ್ತೆ. ಈ ಥರದ್ದೆಲ್ಲ ಬ್ಯಾಂಕ್ ಮಾಡಬೇಕು ಅಂದರೆ, ಸಹಕಾರ ಸಂಸ್ಥೆಗಳೆಲ್ಲ ಮಾಡಬೇಕು ಅಂದರೆ ಗಾದೆಗಳು ನೆನಪು ಬರುತ್ತೆ. ಹನಿ ಹನಿ ಕೂಡಿದ್ರೆ ಹಳ್ಳ, ಕೊನೆಗೆ ಮನಸ್ಸಿದ್ದರ ಮಾರ್ಗ, ಇವೆರಡು ಇರಬೇಕು. ಫಸ್ಟು ಒಳ್ಳೆಯ ಒಂದು ಸಂಘಟನಾ ಶಕ್ತಿ. ನಾವು ಒಂದು 175 ವರ್ಷದ ವೆನ್ಲಾಕ್ ಕಾರ್ಯಕ್ರಮ ಮಾಡಿದಾಗ ನಾವೆಲ್ಲ ಕರಿತಿದ್ವಿ. ನಾವು ಅಣ್ಣೆ ಕುಲಾಲ್, ಸದಾನಂದ ಪೂಜಾರಿ, ಶರತ್ ಇದ್ದಾರೆ, ಒಂದು 8 ಜನ ಬರ್ತಿದ್ರು. ಶಾಂತಾರಾಮ್ ಶೆಟ್ಟರು 84 ವರ್ಷ ಅವ್ರಿಗೆ, ಅವರು ಚೇರ್ಮನ್ ನಾನು ಮಾಡಿದ್ವಿ. ನಾವು ಅವ್ರಿಗೆ ಪ್ರತಿ ಮೀಟಿಂಗಿಗೆ ಬರ್ತಿದ್ರು, ಅವರು ಕರೆಕ್ಟ್ ಟೈಮಿಗೆ ಬರ್ತಿದ್ರು. ಅವಾಗ ಅವರಿಂದ ನಾವು ಎಷ್ಟೋ ಕಲಿಯೋದಿದೆ ಅಂತ. ಈ ಥರ ಸಂಘಟನೆ ಮಾಡಬೇಕಂದ್ರೆ ಅಥವಾ ಸ್ಫೂರ್ತಿದಾಯಕ ಲೀಡ್ರ್ಗಳು ಬೇಕು. ಸೊ ತಾವು ಒಂದು 100ನೇ ಕ್ಯಾಂಪ್ ಇದು, ತಮಗೆ ಶುಭ ಕೋರ್ತಾ ಈ ಥರ ಕಾರ್ಯಕ್ರಮಗಳು ಮಾಡ್ಕೊಳ್ತಾ ಹೋಗಿ. ಈ ರಕ್ತದಾನ ಅನ್ನೋದು ತುಂಬ ಶ್ರೇಷ್ಠವಾದ ದಾನ. ನಮ್ಮ ಡಾಕ್ಟರ್ ಶರತ್ ಇದ್ದಾರೆ, ನಮ್ಮ ವೆನ್ಲಾಕ್ ಬ್ಲಡ್ ಬ್ಯಾಂಕ್ನ ಅಧಿಕಾರಿ, ತುಂಬ ಅಚ್ಚುಕಟ್ಟಾಗಿ ಅವರು ಇಮ್ಯುನೋಹಿಮಟಾಲಜಿ ಅಂತ ಹೇಳಿ ಅದೊಂದು ವಿಶೇಷವಾದ ತಜ್ಞತೆ ಇರುವ ಒಂದು ವಿಭಾಗ ಅದು. ಅದರಲ್ಲಿ ಸಾಕಷ್ಟು ತಲಸೇಮಿಯಾ, ಸಿಕಲ್ ಸೆಲ್ ಅನೀಮಿಯಾ ಮತ್ತು ಇದು ಹಿಮೋಫೀಲಿಯಾ, ಇವರಿಗೆಲ್ಲ ರೋಗಿಗಳಿಗೆ, ಮತ್ತು ನಮ್ಮದು ಈವನ್ ರ್ಯಾಟ್ ಪಾಯ್ಸನ್ಗೆ ಕೂಡ ಪ್ಲಾಸ್ಮಾ ಪೆರಿಸಿಸ್ ಅಂತ ಮಾಡ್ತೀವಿ, ಅದೆಲ್ಲ ಮಾಡ್ತಾ ಇದ್ದಾರೆ. ತುಂಬ ಮೋಸ್ಟ್ಲಿ ಯಾವ ಜಿಲ್ಲಾ ಆಸ್ಪತ್ರೆಯಲ್ಲೂ ಆ ವ್ಯವಸ್ಥೆ ಇಲ್ಲ ಅನಿಸುತ್ತೆ. ಸೊ ಅದು ಕ್ರೆಡಿಟ್ ಗೋಸ್ ಟು ಡಾಕ್ಟರ್ ಶರತ್. ಕೊನೆಗೆ ನಮ್ಮ ಸದಾನಂದ ಪೂಜಾರಿ ಸುಮಾರು 100ರಿಂದ 150 ಯೂರಾಲಜಿ ಸರ್ಜರಿ ಮಾಡ್ತಾರೆ. ತುಂಬ ಸಾಕಷ್ಟು ಪರಿಣಿತ ಹೊಂದಿರೋ ಒಂದು ವೈದ್ಯರು. ನಮ್ಮ ಡಾಕ್ಟರ್ ರಾಜೇಶ್ ಇದ್ದಾರೆ, SM ರಾಜೇಶ್, ಪಿಡಿಯಾಟ್ರಿಷಿಯನ್ನು. ಸೊ ಇದೆಲ್ಲ ಮುಖದಲ್ಲೇ ಗೊತ್ತಾಗತ್ತೆ ಮಂದಹಾಸ, ಅವರ ಒಂದು ಏನು ಜಾಣ್ಮೆ, ತಾಳ್ಮೆ, ಅದೆಲ್ಲ ತುಂಬ ಮುಖ್ಯ. ನಮ್ಮ ವೆನ್ಲಾಕಲ್ಲೂ ಕೂಡ ನಾನು ಬಂದು 1.25 ವರ್ಷ ಆಯಿತು. ಎಲ್ಲರ ಸಹಕಾರದಿಂದ ನಾವು KMC ಮತ್ತು ನಮ್ಮ ವೆನ್ಲಾಕದಿಂದ ಒಂದು ಕ್ಯಾತ್ ಲ್ಯಾಬ್ ಓಪನ್ ಮಾಡಿದ್ವಿ. ಸಾಕಷ್ಟು 4 ತಿಂಗಳಲ್ಲಿ 400 ಆ್ಯಂಜಿಯೋಪ್ಲಾಸ್ಟಿ ಆಯಿತು ವೆನ್ಲಾಕ್ ಆಸ್ಪತ್ರೆಯಲ್ಲಿ. ತುಂಬ ಆಶ್ಚರ್ಯ, ತುಂಬ. ಮತ್ತು ನಮ್ಮ ಒಂದು ಬ್ಲಡ್ ಬ್ಯಾಂಕ್, ಇದು ಡಯಾಲಿಸಿಸ್ ಯೂನಿಟ್ ಕೂಡ ಒಂದು 35 ಬೆಡ್ಡೆಡ್ ಆಯಿತು. ಇತ್ತೀಚೆಗೆ ಸಾಕಷ್ಟು ನಮ್ಮ KMC ಅವರು ತುಂಬ ಗೋಡೆ ಎಲ್ಲ ಪಾಚಿ ಕಟ್ಟಿ ಗಿಡ ಮರ ಎಲ್ಲ ಬೆಳೆದಿತ್ತು ನಾನು ಬಂದಾಗ.
KMC ಅವರಿಗೆ ರಿಕ್ವೆಸ್ಟ್ ಮಾಡಿದಾಗ ಪೇಂಟ್ ಮಾಡಿಕೊಟ್ರು. ಈ ವೆನ್ಲಾಕ್ ಆಸ್ಪತ್ರೆ ಮೊದಲೇ ಥರ ಇಲ್ಲ, ತುಂಬ ಅನುಕೂಲಕರವಾಗಿದೆ. ಸಾಕಷ್ಟು ಈವನ್ VIPs ಕೂಡ ಬಂದು ಟ್ರೀಟ್ಮೆಂಟ್ ತೊಗೊಬೋದು ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಶುಭ ಕೋರ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್. ಶಿಬಿರದ ಆರೋಗ್ಯ ಶಿಬಿರದಲ್ಲಿ ಉಪಸ್ಥಿತರಿದ್ದು ಆರೋಗ್ಯಪೂರ್ಣ ಬದುಕನ್ನು ಹೇಗೆ ನಿರ್ವಹಿಸ್ಬೋದು ಮತ್ತು ಉಚಿತ ಆರೋಗ್ಯ ಶಿಬಿರಗಳ ಬಗ್ಗೆ ನಮಗೆ ಒಂದಷ್ಟು ಮಾಹಿತಿ ಮತ್ತು ಮಾರ್ಗದರ್ಶಿ ಮಾತುಗಳನ್ನು ಆಡಿರ್ತಕ್ಕಂಥ ಡಾಕ್ಟರ್ ಶಿವಪ್ರಕಾಶ್ ಸರ್ ಇವರಿಗೆ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥವರು ಡಾಕ್ಟರ್ ಅಣ್ಣಯ್ಯ ಕುಲಾಲಿ ಅವರು ಇವತ್ತು 2 ಮಾತುಗಳೊಂದಿಗೆ ನಮ್ಮ ಮುಂದೆ. ಸೇನಾನಿಗಳೇ, ನಮ್ಮ ಆತ್ಮಶಕ್ತಿ ಸೊಸೈಟಿಯ ಅಧ್ಯಕ್ಷರು ಸಹಕಾರಿ ರತ್ನ ಚಿತ್ತರಂಜನ್, ಅಂದರೆ ನಾವೆಲ್ಲ ಚಿತ್ತಣ್ಣ ಅಂತ ಕರೆಯೋದು ಅವರನ್ನು, ಸಾಮಾಜಿಕ ಶೈಕ್ಷಣಿಕ ಎಲ್ಲ ಕ್ಷೇತ್ರಗಳಲ್ಲಿ ನಮ್ಮ ಜೊತೆಗಿರುವವರು. ಶಶಿಧರ್ ಶೆಟ್ಟರು ಹೆಗ್ಡೆಯವರು ನಮ್ಮೆಲ್ಲರ ಬಹಳ ಹಿತೈಷಿಗಳು. ಎಲ್ಲ ಇಲ್ಲಿ ಅಲೋಪತಿ, ಆಯುಷ್, ಹೋಮಿಯೋಪತಿ, ಸಿದ್ಧ, ಯುನಾನಿ, ನರ್ಸಿಂಗ್ ಎಲ್ಲ ವೈದ್ಯ ಸಂಘಟನೆಗಳ ಒಕ್ಕೂಟ ಇದೆ. ಒಬ್ಬರಿಬ್ಬರಲ್ಲ, ಮನೀಶ್ ಅಂತ ಹಿರಿಯ ತಜ್ಞ ವೈದ್ಯರು ಸದ್ದಿಲ್ಲದೆ ಬಂದು ಇಲ್ಲಿರುವಾಗ, ನಾವೆಲ್ಲ ವೇದಿಕೆಯಲ್ಲಿ ಇರುವಾಗ ನಮಗೆ ರೋಷನ್ ಅವರು, ಶರತ್ ಅವರು, ಪ್ರಶಾಂತ್ ಅವರು, ಬಂಗೇರ ಹಿರಿಯ ವೈದ್ಯರು, ಹಾಗೆ ಖಾದರ್ ಅವರು ನಮ್ಮ ಸಭಾಪತಿಯವರನ್ನು ನಾನು ಇಲ್ಲಿ ವೇದಿಕೆಗೆ ಸ್ವಾಗತಿಸಿದ್ದೇನೆ. ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ಪರವಾಗಿ ಅವರನ್ನು ಸ್ವಾಗತಿಸ್ತಿದ್ದೇವೆ. ಸ್ವಾಗತಗಳು ಸರ್ ನಿಮಗೆ. ಈ ಕೋಆಪರೇಟಿವ್ ಮೂವ್ಮೆಂಟ್ ಸ್ಟಾರ್ಟ್ ಆಗಿದೆ. ಇವಾಗಲೇ ಮೊಳಹಳ್ಳಿ ಬಗ್ಗೆ ಮಾತಾಡಿದರು, ಶಾಂತರಾಮ್ ಶೆಟ್ಟರ್ ಬಗ್ಗೆ ಮಾತಾಡಿದರು. ಕೋಆಪರೇಟಿವ್ ಮೂವ್ಮೆಂಟ್ ಸ್ಟಾರ್ಟೆಡ್ ಇನ್ ಮೊಳಹಳ್ಳಿ, ಕುಂದಾಪುರ ತಾಲೂಕಿನ ನನ್ನ ವಿಲೇಜ್ನ ಪಕ್ಕದಲ್ಲಿ. ಅಂಥ ಒಂದು ಮೂವ್ಮೆಂಟಲ್ಲಿ ಕೋಆಪರೇಟಿವ್ ಸೊಸೈಟಿಯವರು ಏನು ಮಾಡಿ, ದುಡ್ಡು ಮಾಡಿ, ಲಾಭ ಮಾಡಿ, ಎಷ್ಟು ಪ್ರೊವಿಡೆಂಟ್ ಕೊಟ್ರಿ ಅಥವಾ ಎಷ್ಟು ಇದು ಬರ್ತದೆ ಎಂಡಿಗೆ ಎಷ್ಟು ಡಿವಿಡೆಂಡ್ ಬರ್ತಾರೆ ಅನ್ನೋದಕ್ಕಿಂತ ಎಷ್ಟು ಜನರ ಕಣ್ಣೀರು ಒರೆಸುವ ಕೆಲಸ ನಾವು ಮಾಡಿದ್ದೇವೆ ಅನ್ನೋದು ಮುಖ್ಯ. ಆ ಸ್ಥಾನದಲ್ಲಿ ಆತ್ಮಶಕ್ತಿ ಪ್ರಥಮ ಸ್ಥಾನದಲ್ಲಿ ನಿಲ್ತದೆ. ಬಡವರ ಕಣ್ಣೀರು ಒರೆಸುವ ಕೆಲಸ ಆಗಬೇಕು. ಕೋಆಪರೇಟಿವ್ ಮೂವ್ಮೆಂಟಿಂದ ನಾನು ಹತ್ತಿರದಿಂದ ನೋಡ್ಕೊಂಡು ಬಂದವ. ಇಲ್ಲಿ ಖಾದರ್ ಸಾಹೇಬ್ರು ಇದ್ದಾರೆ, ಅಮ್ಮೆಂಬಳ ಬಾಳಪುರಂತರ ನೇತೃತ್ವ ನಾವು ಕೋಆಪರೇಟಿವ್ ಮೂವ್ಮೆಂಟ್ ಸ್ಟಾರ್ಟೆಡ್ 30 years ಬ್ಯಾಕ್. ಆದರೆ ನಮ್ಮ ಕುಂದಾಪುರದ ಮೊಳಹಳ್ಳಿಯಲ್ಲಿ ಹುಟ್ಟಿದ್ದು 1912ರಲ್ಲಿ ಶಿವರಾಯರು ಹುಟ್ಟಿದ ಮೂವ್ಮೆಂಟಿಂದ ಈಗ ಕೋಆಪರೇಟಿವ್ ಸಂಘ ಅಂತೇಳಿ ಜನರಿಗೆ ಸ್ವಲ್ಪ ಗೊಂದಲ ಇರ್ತಾರೆ. ಆದರೆ ಆತ್ಮಶಕ್ತಿಯವರು ಬಡವರ ಕಣ್ಣೀರು ಒರೆಸುವ ಕೆಲಸ ಮಾಡಿದ್ದಾರೆ. 100 ಕ್ಯಾಂಪ್ ಮಾಡಿ ಬಡವರಿಗೆ ನೊಂದವರ ಕೆಲಸ ಮಾಡಿ, ಇದು ಕೋಆಪರೇಟಿವ್ ಮೂವ್ಮೆಂಟ್. ಇದು ಬಡವರ ಕಣ್ಣೀರು ಒರೆಸುವ ಕೆಲಸ. ಎಷ್ಟು ಡಿವಿಡೆಂಡ್ ತಗೊಂಡು ಮನೆಗೆ ಹೋಗ್ತೇವೆ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಜನರ ಕಣ್ಣೀರು ಒರೆಸ್ತೇವೆ ಅನ್ನೋದು ಕಾರಣ. ನನ್ನ ಗುರುಗಳಾದ ಪೂಜಾರವರಿದ್ದಾರೆ, ನನ್ನ ಹಾಸ್ಟೆಲ್ ದಿನಗಳಲ್ಲಿ ನಾನು ಬರೆದವರು. ನಿಮಗೆಲ್ಲರಿಗೂ ಹೊಂದಿಸ್ತಾ ನಾನು ಮಾತನ್ನು ಮುಗಿಸ್ತೇನೆ. ವಂದನೆಗಳು. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಘನ ಉಪಸ್ಥಿತರಾಗಿ ನಮ್ಮೊಂದಿಗೆ ಇರ್ತಕ್ಕಂಥವರು, ತಮ್ಮ ನಿಬಿಡ ಕಾರ್ಯಕ್ರಮ ಚಟುವಟಿಕೆಗಳ ನಡುವೆಯೂ ನಮ್ಮೊಂದಿಗೆ ತಮ್ಮ ಸಮಯವನ್ನು ಹಂಚಿಕೊಳ್ಳಿಕ್ಕೆ ನಮ್ಮೊಂದಿಗೆ ಇರಲಿಕ್ಕೆ ಆಗಮಿಸಿದವರು ವಿಧಾನಸಭೆಯ ಸಭಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ UT ಖಾದರ್ ಅವರು. ನಮ್ಮ ತುಳುನಾಡಿನ ಹೆಮ್ಮೆ ಅಂತ ಹೇಳ್ಕೊಳ್ತಾ ಅವರನ್ನು ಈ ಹೊತ್ತು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ನಮ್ಮ ಸಹಕಾರಿ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸಹಕಾರ ರತ್ನ ಶ್ರೀ ಚಿತ್ತರಂಜನ್ ಬೋಳಾರಿ ಇವರು, ಅವರನ್ನು ಹಾರ್ದಿಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಸನ್ಮಾನ್ಯ ವಿಧಾನಸಭಾ ಸಭಾಧ್ಯಕ್ಷರಾಗಿರ್ತಕ್ಕಂಥ UT ಖಾದರ್ ಅವರು ನಮ್ಮೊಂದಿಗೆ ತನ್ನದೇ ಆದ ಛಾಪನ್ನು ಮೂಡಿಸಿದಂತಹ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ವತಿಯಿಂದ ಏರ್ಪಡಿಸಲ್ಪಟ್ಟಂತಹ 100ನೇ ಬೃಹತ್ ಉಚಿತ ವೈದ್ಯಕೀಯ ತಪಾಸಣೆ ಶಿಬಿರದ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಸಭಾ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಇದರ ಈ ಕಾರ್ಯಕ್ರಮ ನೇತೃತ್ವ ವಹಿಸಿದಂತಹ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ಸ್ಥಾಪಕ ಅಧ್ಯಕ್ಷರನ್ನು ಸನ್ಮಾನಿಸಿದಂತಹ ಚಿತ್ತರಂಜನ್ ಬೋಳಾರವರೇ, ವೇದಿಕೆ ಮೇಲೆ ಉತ್ಪತ್ತಿಸಿದಂಥ ಪರಮಪೂಜ್ಯ ಸ್ವಾಮಿನಿಯವರ ಆಶೀರ್ವಾದ ನಾವು ಇವತ್ತು ಬೇಡಿಕೊಂಡು, ವೇದಿಕೆ ಮೇಲೆ ಉಪಸ್ಥಿತವಂಥ ಎಲ್ಲ ನಮ್ಮ ಗಣ್ಯ ಅತಿಥಿಗಳೇ, ನನ್ನ ಮುಂದಿರೋ ಗುರು ಹಿರಿಯರೇ, ಸೋದರರೇ, ಆತ್ಮೀಯ ಮಿತ್ರರೇ, ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ಪದಾಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರೇ, ಇವತ್ತಿನ ಈ ಒಂದು ಆರೋಗ್ಯ ಸೇವಾ ಕೇಂದ್ರದ ಒಂದು ಕಾರ್ಯಕ್ರಮದಲ್ಲಿ ತನ್ನ ಸೇವೆಯನ್ನು ಬದಲಿಸಲಿಕ್ಕೆ ಬಂದಂಥ ಎಲ್ಲ ನಮ್ಮ ಮೆಡಿಕಲ್ ಯಾನಪ್ಪ ಮತ್ತು ಯಾವುದೆಲ್ಲ ಕಾಲೇಜ್ ಕನಚೂರು ವೆಲ್ಲಾಕ್ ಆಸ್ಪತ್ರೆಯಲ್ಲಿ, ಯಾನಪ್ಪಯಲ್ಲಿ, ಕನಚೂರು ಇಂಥ ಎಲ್ಲ ವೈದ್ಯಕೀಯ ಆಸ್ಪತ್ರೆಯ ಸೇವೆ ಮಾಡಲಿಕ್ಕೆ ಬಂದದ ಎಲ್ಲ
ಡಾಕ್ಟರ್ಗಳೇ, ಸಿಬ್ಬಂದಿ ವರ್ಗದವರೇ ಮತ್ತು ಅದಕ್ಕೆ ನೇರವಾಗಿ ಪಕ್ಷವಾಗಿ ಹಿತೈಷಿಗಳೇ, ದೀರ್ಘವಾಗಿ ಮಾತಾಡಲಿಕ್ಕೆ ಹೋಗುವುದಿಲ್ಲ. ಒಂದು ಆತ್ಮಶಕ್ತಿ ವಿವಿಧ ಸಹಕಾರಿ ಸಂಘದ ಬಗ್ಗೆ ಈಗ ನಾವು ಹಲವಾರು ಕಾರ್ಯಕ್ರಮಗಳಲ್ಲಿ ಮತ್ತು ನನಗಿಂತ ನಿಮ್ಗೆ ಕೂಡ ಭಾಳ ವಿಚಾರ ಗೊತ್ತಿದೆ. ಸಹಕಾರಿ ಕ್ಷೇತ್ರದಲ್ಲಿ ಒಂದು ಪ್ರಾರಂಭ ಮಾಡಿ ಸಹಕಾರದ ಆ ಒಂದು ವಿವಿಧ ಕೆಲಸಗಳ ಜೊತೆಯಲ್ಲಿ ಸಾಮಾಜಿಕವಾದ ಚಿಂತನೆಯಲ್ಲಿ ಯಾವ ರೀತಿ ಕೆಲಸ ಮಾಡಿಕೊಂಡು ಜನರ ಪ್ರೀತಿಗೆ ಪಾತ್ರರಾಗಿ ಯಶಸ್ವಿ ಆಗ್ಬೋದು ಅಂಥೇಳಿ ನಾವು ಇಡೀ ನಮ್ಮ ದೇಶಕ್ಕೆ ತೋರಿಸುವಂಥ ಕೆಲವು ಸಹಕಾರಿ ಸಂಘದಲ್ಲಿ ಆತ್ಮಶಕ್ತಿ ವಿವಿಧ ಸಹಕಾರಿ ಸಂಘ ಅಂತ ಭಾಳ ಹೆಮ್ಮೆಂದು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕಂತ ಹೇಳಿದರೆ ಒಂದು ಸ್ಪಷ್ಟವಾದ ನಾಯಕತ್ವ, ಸಾಮಾಜಿಕವಾದ ಚಿಂತನೆಯಲ್ಲಿ ಕೆಲಸ ಮಾಡೋದ ಮನೋಭಾವ ಮತ್ತು ಸರ್ವರು ಕೂಡ ಇದರ ಪ್ರಯೋಜನ ಪಡಬೇಕಂತೇಳಿ ಪ್ರಾಮಾಣಿಕ ದುಡಿಯುವಂಥ ಸಿಬ್ಬಂದಿ ವರ್ಗದವರೇ ಇದರ ಯಶಸ್ಸಿಗೆ ಪ್ರಮುಖ ಕಾರಣ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿನ ಶುಭಾಶಯ ಸಲ್ಲಿಸುವಂಥದ್ದು. ಇವತ್ತು ತಮ್ಮ ಸಹಕಾರಿ ಕ್ಷೇತ್ರದ ಕೆಲಸಗಳ ಜೊತೆಯಲ್ಲಿ ಈ ಸಾಮಾಜಿಕವಾದ ಚಿಂತನೆಯಲ್ಲಿ ತಮ್ಮ ಆರೋಗ್ಯ ಕ್ಷೇತ್ರದಲ್ಲಿ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ, ಇನ್ನಿತರ ಕ್ಷೇತ್ರ ಕೆಲಸ ಭಾಳಷ್ಟು ವರ್ಷಗಳಂತ ಇವತ್ತು ಬಂದಿದ್ದೀರಿ. ನಾನು ಕೂಡ ಯಾವಾಗಲೂ ಮಾತು ಹೇಳ್ತೇನೆ, ಸಭಾಧ್ಯಕ್ಷನ ಕೂಡ ನಾನು ನನ್ನ ಆಲೋಚನೆ ಮತ್ತು ಅನಿಸಿಕೆ ಅಂತ ಹೇಳಿದರೆ ಪ್ರಜಾಪ್ರಭುತ್ವ ಅದು ವಿಧಾನಸೌಧ ವ್ಯಾಪ್ತಿಗೆ ಸೀಮಿತವಾದದ್ದು ಮಾತ್ರ ಅಲ್ಲ. ಪ್ರಜಾಪ್ರಭುತ್ವ ನಿಜವಾಗಿ ಯಾವಾಗ ಬರ್ತಂತ ಹೇಳಿದರೆ ಸಹಕಾರಿ ಸಂಘ ಸಂಸ್ಥೆಗಳು ತಮ್ಮ ಸಾಮಾಜಿಕ ಸಾಂಸ್ಕೃತಿಕ ಕೆಲಸ ಕಾರ್ಯವನ್ನು ಜನರ ಮಧ್ಯೆ ಅದರ ನೇತೃತ್ವವನ್ನು ಕೆಲಸ ಕಾರ್ಯ ಮಾಡಿದಾಗ ನಿಜವಾದ ಪ್ರಜಾಪ್ರಭುತ್ವ ದೊಡ್ಡ ಮತ್ತೊಂದು ಅರ್ಥ ಬರ್ತಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಇದು ಒಂದು ಆರೋಗ್ಯ ತಪಾಸಣೆ ಜೊತೆಯಲ್ಲಿ ಪರಸ್ಪರ ಪ್ರೀತಿ ವಿಶ್ವಾಸ ಮತ್ತು ಪರಸ್ಪರ ಸೇತುವೆ ಕಟ್ಟುವಂತಹ ದೊಡ್ಡ ಮಟ್ಟದ ಸಾಮಾಜಿಕವಾದ ಕೆಲಸ ಕಾರ್ಯಕ್ಕಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಭಾಳಷ್ಟು ವೈದ್ಯರುಗಳಿದ್ದಾರೆ, ಆಗ ಅವ್ರ ತಿಳುವಳಿಕೆ ಕೊಡ್ತಾರೆ. ನಾವು ಬಹುಶಃ ಚಿಕಿತ್ಸೆ ಕೊಡುವಲ್ಲಿ ರೋಗ ಬರದ ರೀತಿಯಲ್ಲಿ ದೊಡ್ಡ ಮಟ್ಟದ ಜನಜಾಗೃತಿ ಕಾರ್ಯಕ್ರಮ ಇವತ್ತು ಆಗಲೇ ಬೇಕಾಗ್ತದೆ. ಭವಿಷ್ಯದ ದಿನಗಳಲ್ಲಿ ಭಾಳಷ್ಟು ರೋಗಗಳು ತನ್ನಿಂತಾನೆ ಯಾರಿಗೂ ಕೂಡ ಬರುವುದಿಲ್ಲ. ಸ್ವಯಂ ಪ್ರೇರಿತವಾಗಿ ನಮ್ಮ ತಪ್ಪಿಂದಲೇ ಇವತ್ತು ನಮಗೆ ಆರೋಗ್ಯಕ್ಕೆ ಇವತ್ತು ಮಾರಕವಾಗೋದು ವಿಚಾರ ಇವತ್ತು ಆಗಿದೆ. ಕೆಲವೊಂದು ಸಂದರ್ಭದಲ್ಲಿ ಅದು ಹೆರಿಡಿಟಿ ಅದು ಕೆಲವೊಂದು ಬರ್ತದೆ, ಎಷ್ಟೇ ಕರೆಕ್ಟ್ ಇದ್ದು ಅದೇನು ಮಾಡಲಿಕ್ಕೆ ಆಗೋದಿಲ್ಲ. 80% ಬಹುಶಃ ನಮಗೆ ಕಡಿತ ಇವತ್ತು ಗೊಳಿಸುವಂಥ ಅವಕಾಶ ಎಲ್ಲ ಕೂಡ ಇದೆ. ಅದೆಲ್ಲಿಂದ ಪ್ರಾರಂಭ ಆಗಬೇಕಂತ ಹೇಳಿದರೆ ನಮ್ಮ ಮನೆಯಿಂದ ನಮ್ಮ ತಂದೆ ತಾಯಂದಿರಿಗೆ ದೊಡ್ಡ ಮಟ್ಟದ ಜನಜಾಗೃತಿಯ ಒಂದು ಆರೋಗ್ಯಕ್ಕೆ ಪೂರಕವಾದ ಊಟ ಉಪಚಾರಗಳನ್ನು ಸಣ್ಣದಿಂದಲೇ ಪ್ರಾರಂಭ ಮಾಡಬೇಕು. ಈಗೇನಾಗಿದೆ, ಎಲ್ಲ ತಾಯಂದಿರಿಗೆ ನನ್ನ ತಾಯನ್ನು ಸೇರಿಸಿಕೊಂಡು ಎಲ್ಲ ತಾಯಂದಿರೇನು ಮಗ ಗುಂಡಾಗಿರ್ಬೇಕು, ಬೇರೆ ಏನಿಲ್ಲ. 1 ಪಾಯಿಂಟ್ ಪ್ರೋಗ್ರಾಮ್. ಮಗ ಒಟ್ಟಾರೆ ತಿಂದು ಬಾಯಿಗೆ ಬಂದು ತಿನ್ನಿಸಿ ಕೊಟ್ಟು ಐಸ್ ಕ್ರೀಮ್ ಅದರಲ್ಲಿ ಕೊಟ್ಟು ಸ್ವೀಟ್, ಮಗ ಗುಂಡಾಗಿರಬೇಕು ನೋಡುವಾಗ. ಇದು ಅಲ್ಲದೆ ಬೇರೆ ವಿಚಾರ ಇಲ್ಲ. ನಾವು ದೊಡ್ಡದವಾಗ ಏನಾಗಿದೆ, ನಮಗೆ ಅದೇ ನಾಲಿಗೆಗೆ ರುಚಿ ಬಂದುಬಿಟ್ಟೆ, ಸ್ವೀಟ್ ಬಿಟ್ಟಿರಲಿಕ್ಕೆ ಆಗೋದಿಲ್ಲ. ಯಾರಾದರೂ ಕೇಳಿ ಅಂತೆ, ಅವನು ಐಸ್ ಕ್ರೀಮ್ ತಿಂತ ಇದ್ದರೆ ನಿನಗೆ ಶುಗರ್ ಇದೆ ಮಾರು ತಿನ್ನಬೇಡ, ಸತ್ತರೆ ಸಾಯ್ಲಿ ಮಾರು ಇವತ್ತೊಂದು ತಿನ್ನುವ ಅಂತೇಳಿ. ಸತ್ರು ಚಿಂತೆ ಇಲ್ಲ, ನಮ್ಮ ರುಚಿಯನ್ನು ನಮಗೆ ಬಿಡಲಿಕ್ಕೆ ಆಗ. ಯಾಕೆ ಸಣ್ಣದಿಂದಲೇ ನಮಗೆ ಇವತ್ತು ಕಲಿಸಿಕೊಟ್ಟು ಬಂದಿದ್ದಾರೆ. ಆದ ಕಾರಣ ಆರೋಗ್ಯ ಪೂರಕವಾದ ಆಹಾರ ಸಂಬಂಧಪಟ್ಟಾಗೆ ಸಣ್ಣದಿಂದಲೇ ನಮಗೆ ಅದು ಮೈಗೂಡಿಸಿಕೊಂಡು ಜಾಗೃತಿ ಮನೆಯಲ್ಲಿ ಮೂಡಿಸಿದರೆ ಭಾಳಷ್ಟು ಇವತ್ತು ದೂರಗಳಾಗ್ತದೆ. 40-50 ವರ್ಷ ನಂತರ 6 ತಿಂಗಳಿಗೊಮ್ಮೆ ಆದರೂ ಕೂಡ ಒಂದು ಬ್ಲಡ್ ಟೆಸ್ಟ್ ಮತ್ತು ಶುಗರ್ ಟೆಸ್ಟ್ ನಿಮಗೆ ಮಾಡಲೇಬೇಕು. ಏನು ಸಮಸ್ಯೆ ನಮಗೆ? ನಾನು ಆರೋಗ್ಯ ಸಚಿವನಾಗಿದ್ದಾಗ NCD ಪ್ರೋಗ್ರಾಮ್ ಅಂತ ಮಾಡಿ ಎಲ್ಲ ಆಸ್ಪತ್ರೆಯಲ್ಲಿ ಕಡ್ಡಾಯವಾಗಿ ಟೆಸ್ಟ್ ಮಾಡಬೇಕಂತ ಹೇಳಿದೆವು. 40-50 ವರ್ಷ ನಂತರ ಯಾರಲ್ಲಿದ್ದ ಕಡ್ಡಾಯ ಒಂದು ಗ್ರಾಮದಲ್ಲಿ ಟೆಸ್ಟ್ ಮಾಡಬೇಕು. ಗುರುತಿಸಿಕೊಂಡ್ರೆ ಅವ್ರಿಗೆ ಸಪ್ರೇಟ್ ನರ್ಸ್ ಇಟ್ಟು ಅವ್ರು ತಿಂಗಳು ಮನೆಗೆ ಹೋಗಿ ಉಚಿತವಾದ ಟೆಸ್ಟ್ ಕೊಡಬೇಕಂತ. ನಮ್ಮ ಜನಸಾಮಾನ್ಯ ವಿಷಯ ಏನು ಗೊತ್ತುಂಟ, ದುಡ್ಡು ಕೊಟ್ಟು ರೋಗ ಬರುವಂಥ ಹೋಟೆಲಲ್ಲಿ ಕ್ಯೂ ನಿಂತು ತಿನ್ನಲಿಕ್ಕೆ ರೆಡಿ ಇದ್ದಾರೆ. ಅದಕ್ಕೆ ಟೈಮಿಗೆ ಪುಡ್ಸೋತಿ ಇವರಿಗೆ. ಇಲ್ಲಿ ಅರ್ಧ ಗಂಟೆಗೆ ಟೆಸ್ಟ್ ಮಾಡಿ ಇವರಿಗೆ ಪುಡ್ಸೋತೇ ಇಲ್ಲ ಒಬ್ಬರಿಗೆ ಕೂಡ 5ರಲ್ಲಿ. ಈ ಯಾರಿಗೆ ಪುಡ್ಸೋತು ಮಾಡದಿದ್ದರೆ ಹೇಗೆ? ಆದ ಕಾರಣ ಜನರಿಗೆ ಇವತ್ತು ಊಟ ಉಪಚಾರ, ಲೈಫ್ ಸ್ಟೈಲ್, ಅವರ ಎನ್ವೈರ್ಮೆಂಟ್, ಸುತ್ತಮುತ್ತಲದ ಪರಿಸರ ಮತ್ತು ಊಟ, ಈ 3ಕ್ಕೆ ಸಂಬಂಧಪಟ್ಟಾಗೆ ಅದು ನಮ್ಮ ದಿನನಿತ್ಯದ ದೊಡ್ಡ ಮಟ್ಟದ ಜವಾಬ್ದಾರಿ ಎನಿಸಿಕೊಂಡ್ರೆ ಸಮಾಜದಲ್ಲಿ ಭಾಳಷ್ಟು ಇವತ್ತು ನಮಗೆ ಇವತ್ತು ದೂರ ಆಗುವಂಥ ಕೆಲಸ ಖಂಡಿತವಾಗಿ ಇವತ್ತು ಆಗ್ತದೆ. ಆದರೆ ಅವರಿಗೆ ಈ ರೀತಿಯ ಒಂದು ತಪಾಸಣೆ ಜೊತೆಯಲ್ಲಿ ಜನಜಾಗೃತಿ ಶಿಬಿರ ನಿಮ್ಮದು ಇವತ್ತು ಆಗಲಿ ಅಂತ ನಾನು ಹೇಳಿಕೊಂಡು ಬಹುಶಃ ಬಹುತೇಕ ಎಲ್ಲ ಆತ್ಮಶಕ್ತಿಯವರ ಕಾರ್ಯಕ್ರಮ ಭಾಗವಹಿಸ್ತೀನಿ. ಈ ಒಂದು ಉದ್ಘಾಟನೆಗೆ ಬರಬೇಕಾದ್ರೆ ಅವತ್ತು ಆಗಲಿಲ್ಲ, ಇವತ್ತು ಬರುವಂಥ ಅವಕಾಶ ಮಾಡಿ ಕೊಟ್ಟಿದ್ದಾರೆ. ನನಗೆ ಮತ್ತೆ ಈಗ ಬೆಂಗಳೂರಿಗೆ ಹೋಗಬೇಕಾದ ಕಾರಣ ಸ್ವಲ್ಪ ಬೇಗ ಹೋಗ್ತಿದ್ದೇನೆ. ನಿಮ್ಮೆಲ್ಲರ ಆಶೀರ್ವಾದ ಬೇಡಿಕೊಂಡು ನಿಮಗೆಲ್ಲ ಶುಭಾಶಯ ಸಲ್ಲಿಸಿಕೊಂಡು, ಈಗ ಎಷ್ಟು ಬ್ರಾಂಚ್ ಆಯಿತು ಆತ್ಮಶಕ್ತಿ? 33. ಆದಷ್ಟು ಬೇಗ 100ನೇ ಬ್ರಾಂಚ್ಗೆ ರೆಡಿ ಆಗೋಣ ನಾವೆಲ್ಲ. ನಾನು 8 ನನ್ನ ಕೌನ್ಸಿಲಲ್ಲಿ ಸ್ಟಾರ್ಟ್ ಆಗಿದೆ ಮತ್ತು ನಮ್ಮ 8 ಸದನ ಇವತ್ತು ಆಗಿದೆ.
ಎಲ್ಲ ಮತ್ತು ಅಷ್ಟು ಮಾತ್ರ ಎಲ್ಲರೂ ಕೂಡ ಸಂತೋಷದಿಂದ ಯಾರಲ್ಲಿ ಕೂಡ ನಿಮ್ಮ ಬ್ಯಾಂಕ್ ಇದು ಮಾತ್ರ ಅಲ್ಲ, ನಿಮ್ಮ ಸಿಬ್ಬಂದಿ ವರ್ಗದವ್ರ ಬಗ್ಗೆ ಎಲ್ಲರಿಗೂ ಕೂಡ ವಿಶೇಷವಾದ ಗೌರವ ಇದೆ. ನಿಮ್ಮೆಲ್ಲ ಸ್ಟಾಫ್ನವರು ಬಂದವರು ಗ್ರಾಹಕರು ಅತ್ಯಂತ ಪ್ರೀತಿ ವಿಶ್ವಾಸ ಸಂತೋಷ ಮಾತ್ರ ಎಲ್ಲ ವರದಿಯನ್ನು ಕೂಡ ಇವತ್ತು ಕೊಡ್ತಾರೆ. ಸೊ ಎಲ್ಲ ನಮಗೆಲ್ಲರಿಗೂ ಕೂಡ ಗೌರವ ಒಂದು ಬ್ಯಾಂಕ್ ಇವತ್ತು ಆಗಲಿ ಅಂತ ಹೇಳಿಕೊಂಡು ಮತ್ತೊಮ್ಮೆ ನಿಮ್ಮ ಅಷ್ಟು ಬೇಡಿಕೊಂಡು ನಾನು ಶುಭಾಶಯ ಸಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹಲೋ. ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿಯನ್ನು ಹಾಗೂ ನಮ್ಮ ಸಂಸ್ಥೆಯ ಬಗ್ಗೆ ಬಹು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದಂಥ ಸನ್ಮಾನ್ಯ ಯುಟಿ ಖಾದರ್ ಅವರಿಗೆ ವಂದನೆಯನ್ನು ಸಮರ್ಪಿಸಿದ ದಯವಿಟ್ಟು ತಾವು ಒಂದೆರಡು ಸನ್ಮಾನವನ್ನು ನಡೆಸಿಕೊಟ್ಟು ನಮ್ಮನ್ನು ಸಂತೋಷಪಡಿಸಬೇಕು ಅಂತ ಅವರು ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಇದೀಗ ವೇದಿಕೆಗೆ ಡಾಕ್ಟರ್ ಪ್ರಶಾಂತ್, ಡಾಕ್ಟರ್ ಮನೀಶ್, ಡಾಕ್ಟರ್ ರೋಷನ್ ಸರ್ ಇವರುಗಳನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ನಮ್ಮ ಈ ಆರೋಗ್ಯ ಸೇವಾ ಸಂಗಮದ ಈ ಹೊತ್ತಲ್ಲಿ ವೈದ್ಯರುಗಳನ್ನು ಸನ್ಮಾನಿಸುವ ಕಾರ್ಯಕ್ರಮವನ್ನು ನಡೆಸಿಕೊಂಡಿದ್ದೇವೆ. ತಮ್ಮನ್ನು ವೇದಿಕೆಗೆ ಆಸನಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ಈ 3 ಮಂದಿ ವೈದ್ಯರುಗಳು ನಮ್ಮ ಆತ್ಮಶಕ್ತಿ ವಿದ್ಯೋದೇಶ ಸಹಕಾರಿ ಸಂಘದ ಅಧ್ಯಕ್ಷರು ಅನಾರೋಗ್ಯಕ್ಕೆ ಒಳಗಾದಾಗ ಬಹಳ ಆಸ್ಥೆ ಇಟ್ಟು ಅವರನ್ನು ರೋಗದಿಂದ ಗುಣಮುಖರನ್ನಾಗಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಇದೀಗ ಸಣ್ಣ ಪರಿಚಯದೊಂದಿಗೆ ಅವರನ್ನು ನಾವು ಸನ್ಮಾನಿಸುತ್ತಿದ್ದೇವೆ. ಡಾಕ್ಟರ್ ರೋಷನ್ ಮೂಲತಃ ಮರೋಳಿಯವರಾಗಿರುವ ಡಾಕ್ಟರ್ ರೋಷನ್ ಎಂ ಇವರು ವೈದ್ಯಕೀಯದಲ್ಲಿ MBBS ಪದವಿಯನ್ನು ಮತ್ತು MD ಜನರಲ್ ಮೆಡಿಸಿನ್ ಪದವಿಯನ್ನು KMC ಮಂಗಳೂರು ಇಲ್ಲಿಂದ ಪಡೆದುಕೊಂಡಿರುವ ಇವರು ಪ್ರಸ್ತುತ ಮಂಗಳೂರಿನ ಫಾದರ್ ಮೆನರ್ ಆಸ್ಪತ್ರೆಯಲ್ಲಿ ಜನರಲ್ ಮೆಡಿಸಿನ್ ವಿಭಾಗದಲ್ಲಿ ಹಂತವಾಗಿ ಮೇಲೇರಿ ಪ್ರೊಫೆಸರ್ ಆಗಿ ಚೀಫ್ ಎಡಿಟ್ ಆಗಿ ಪ್ರಸ್ತುತ ವಿಭಾಗದ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ತನ್ನ ಕ್ಷೇತ್ರಕ್ಕೆ ಸಂಬಂಧಿಸಿದ ವಿವಿಧ ಸಮ್ಮೇಳನ ಕಾರ್ಯಾಗಾರಗಳನ್ನು ನಡೆಸಿಕೊಂಡು ಬಂದಿರುವ ಹೆಚ್ಚುಗಾರಿಕೆ ಇವರದ್ದಾಗಿದೆ. ಇವರು ಸಂಶೋಧನಾ ಲೇಖನಗಳು ನಾಟಿನ ಖ್ಯಾತ ಪತ್ರಿಕೆಗಳಲ್ಲಿ ಪ್ರಕಟಗೊಂಡಿವೆ. ವೈದ್ಯಕೀಯ ಸಂಘದ ಜವಾಬ್ದಾರಿಗಳನ್ನು ತನ್ನನ್ನು ಅರ್ಪಿಸಿಕೊಂಡಿದ್ದಾರೆ. ಧಾರ್ಮಿಕ ಮತ್ತು ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವ ಡಾಕ್ಟರ್ ರೋಷನ್ ಎಂ ಇವರನ್ನು ತಮ್ಮ ಇಂದಿನ ಆರೋಗ್ಯ ಸೇವಾ ಸಂಭ್ರಮದ ಈ ಶುಭ ಸಂದರ್ಭದಲ್ಲಿ ಗೌರವಿಸಲು ಸಂತಸ ಪಡುತ್ತೇನೆ. ಡಾಕ್ಟರ್ ಮನೀಶ್ ರೈ ಇವರು ತಮ್ಮ MBBS MD ಪದವಿಯ ಜೊತೆಗೆ DM ಕೋಆರ್ಡಿನೇಟರ್ ಪದವಿಯನ್ನು ಪಡೆದು ಕೋಆರ್ಡಿನೇಟರ್ ಎಲೆಕ್ಟ್ರಾನಿಕ್ ಸೈಕಾಲಜಿಯಲ್ಲಿ ಫಾಲೋಶಿಪ್ ಆ್ಯಂಡ್ ತನ್ನದಾಗಿಸಿಕೊಂಡು ಕ್ಯಾಡಿಯಾಟಿಕ್ ವಿಭಾಗದ ವಿವಿಧ ಕ್ಷೇತ್ರಗಳಲ್ಲಿ ಅಪರೂಪದ ಪ್ರಬಂಧಗಳನ್ನು ಮಂಡಿಸಿದ್ದಾರೆ. ಸಂಪನ್ಮೂಲ ವ್ಯಕ್ತಿಯಾಗಿಯೂ ತನ್ನ ಜ್ಞಾನವನ್ನು ದಾಹಿಗಳಿಗೆ ದಾರಿಯನ್ನೆರೆದಿದ್ದಾರೆ. ಇವರ ವೈದ್ಯಕೀಯ ಲೇಖನಗಳು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪತ್ರಿಕೆಗಳಲ್ಲಿ ಪ್ರಕಟಗೊಂಡಿದೆ. ಡಾಕ್ಟರ್ ಮನೀಶ್ ರೈ ತಮ್ಮನ್ನು ಇಂದಿನ ಆರೋಗ್ಯ ಸೇವಾ ಸಂಭ್ರಮದ ಈ ಶುಭ ಸಂದರ್ಭದಲ್ಲಿ ಗೌರವಿಸಲು ಸಂತಸ ಪಡುತ್ತೇನೆ. ಡಾಕ್ಟರ್ ಪ್ರಶಾಂತಿ ಇವರು ತಮ್ಮ MBBS ಪದವಿಯನ್ನು JSS-MC ಕಾಲೇಜು ಮೈಸೂರು ಇಲ್ಲಿಂದ ಸಂಪಾದಿಸಿ ನಾರಾಯಣ ದಯಾಲಯ ಇಲ್ಲಿಂದ DMB ಮೆಡಿಸಿನ್ ಪದವಿಯನ್ನು ತನ್ನದಾಗಿಸಿ ಫೆಲೋಶಿಪ್ ಇನ್ ಹೆಮಟಾಲಜಿಯನ್ನು ಮುಂಜಾದಾರ್ ಕಾಲೇಜ್ ಕ್ಯಾನ್ಸರ್ ಸೆಂಟರ್ ಬೆಂಗಳೂರು ಇಲ್ಲಿಂದ ಗಳಿಸಿದವರಾಗಿದ್ದಾರೆ. ಮಂಗಳೂರಿನಲ್ಲಿ ಪ್ರಥಮ ಬಾರಿಗೆ ಅನ್ನುವಂತೆ ಮೊದಲ ಹೆಮಟಾಲಜಿ ಸೆಂಟರ್ ಅನ್ನು KMCಯಲ್ಲಿ ಆರಂಭಿಸುವರಲ್ಲಿ ಇವರ ಆಸಕ್ತಿ ಪ್ರಧಾನ ಪಾತ್ರವನ್ನು ವಹಿಸಿರುವುದು ಉತ್ತೇಜನೀಯ. ಅಡಲ್ಟ್ ಹೆಮಟಾಲಜಿ, ಮುಕ್ತ ಮೆಡಿಸಿನ್ ಮತ್ತು ಕನ್ಸಲ್ಟೆಂಟ್ ಹೆಮಟಾಲಜಿಯನ್ನು ತನ್ನ ಜ್ಞಾನವನ್ನು ಜಿಜ್ಞಾಸುಗಳಿಗೆ ಧಾರೆ ಎರೆದು ಅವರನ್ನು ಸಂಪತ್ತುಗೊಳಿಸಿದ ಹೆಗ್ಗಳಿಕೆ ಇವರದು. ತಮ್ಮನ್ನು ಇಂದಿನ ಈ ಆರೋಗ್ಯ ಸೇವಾ ಸಂಭ್ರಮದ ಈ ಶುಭ ಸಂದರ್ಭದಲ್ಲಿ ಗೌರವಿಸಲು ಸಂತಸ ಪಡುತ್ತೇನೆ. ಆರಂಭಿಸಿದರು. ವೈದ್ಯಕೀಯ ಕ್ಷೇತ್ರಗಳಲ್ಲದೆ ಇನ್ನಿತರ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಹಾಗೂ ಸಾಹಿತ್ಯ ಕ್ಷೇತ್ರಗಳಲ್ಲೂ ತಮ್ಮ ಸೇವೆಯನ್ನು ತೊಡಗಿಸಿಕೊಂಡಿರುತ್ತಾರೆ. ಕರ್ನಾಟಕ IMA ವೈದ್ಯ ಬರಹಗಾರರಾದ ಬಳಗದ ಸ್ಥಾಪಕ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ತಮ್ಮನ್ನು ಇಂದಿನ ಈ ಆರೋಗ್ಯ ಸೇವಾ ಸಂಭ್ರಮದ ಈ ಶುಭ ಸಂದರ್ಭದಲ್ಲಿ ಗೌರವಿಸಲು ಸಂತಸ ಪಡುತ್ತಿದ್ದೇನೆ. ಡಾಕ್ಟರ್ ಸದಾನಂದ ಪೂಜಾರಿ ಮೂಲತಃ ಬೆಳ್ತಂಗಡಿ ತಾಲೂಕಿನವರಾದ ಡಾಕ್ಟರ್ ಸದಾನಂದ ಪೂಜಾರಿ ಅವರು ಸ್ಥಳೀಯವಾಗಿ ಆರಂಭಿಕ ಶಿಕ್ಷಣವನ್ನು ಪೂರೈಸಿ ವೈದ್ಯಕೀಯದಲ್ಲಿ MBBS ಪದವಿಯನ್ನು KMC ಮಂಗಳೂರು ಇಲ್ಲಿಂದ ಗಳಿಸಿ ಬೆಂಗಳೂರು ಮೆಡಿಕಲ್ ಕಾಲೇಜಿನಲ್ಲಿ MS ಮತ್ತು MH ಪದವಿಯನ್ನು ಜೊತೆಗೆ ವರ್ಲ್ಡ್ ಲ್ಯಾಪ್ರೋಸ್ಕೋಪಿ ಹಾಸ್ಪಿಟಲ್ನ ನವದೆಹಲಿ ಇಲ್ಲಿಂದ FMAS ಪದವಿಯನ್ನು ತನ್ನದಾಗಿಸಿಕೊಂಡು ಮುಂದಕ್ಕೆ ರಾಜ್ಯದ ವಿವಿಧ ತಾಲೂಕುಗಳಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರಾಗಿ ಸೇವೆ ಸಲ್ಲಿಸಿ ಇದುವರೆಗೆ 3,000ಕ್ಕಿಂತಲೂ ಅಧಿಕ ಶಸ್ತ್ರಚಿಕಿತ್ಸೆಗಳನ್ನು ಮೂತ್ರರೋಗ ತಜ್ಞರಾಗಿ ನಡೆಸಿ ಜನರ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಹಲವಾರು ಪ್ರಶಸ್ತಿಗಳ ಜೊತೆಗೆ ಪ್ರತಿಷ್ಠಿತ BC ರಾಯ್ ಪ್ರಶಸ್ತಿಯನ್ನು ವೈದ್ಯ ಕ್ಷೇತ್ರದಲ್ಲಿ ಮುಡಿಗೇರಿಸಿಕೊಂಡ ಹಿರಿಮೆ ಇವರದ್ದು. ಪ್ರಸ್ತುತ ವೆಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದು ಪ್ರಸಕ್ತ
ಭಾರತೀಯ ವೈದ್ಯ ಸಂಘ ಮಂಗಳೂರು ಇದರ ಅಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸೇವಾ ಸಂಘ ಸಂಸ್ಥೆಗಳಲ್ಲಿ ಗುರುತಿಸಿಕೊಂಡಿರುವ ಇವರನ್ನ ಇಂದಿನ ನಮ್ಮ ಆರೋಗ್ಯ ಸೇವಾ ಸಂಗಮ ಉಚಿತ ಆರೋಗ್ಯ ಶತಶಿಬಿರದ ಸಂಭ್ರಮ ಕಾರ್ಯಕ್ರಮದಲ್ಲಿ ವೈದ್ಯಕೀಯ ಕ್ಷೇತ್ರಕ್ಕೆ ಸಲ್ಲಿಸಿದ ಕೊಡುಗೆಗಾಗಿ ಆತ್ಮೀಯವಾಗಿ ಸನ್ಮಾನಿಸ್ತಾ ಇದ್ದೇವೆ. ಡಾಕ್ಟರ್ ಆನಂದ್ ಬಂಗೇರ ಅವರು ತಮ್ಮ ವೈದ್ಯಕೀಯ ಪದವಿಯನ್ನು ಸಂಪಾದಿಸಿ ರೋಗಿಗಳ ಸೇವೆಗೆ ತಮ್ಮನ್ನು ಮುಡಿಪಾಗಿಸಿಕೊಂಡವರು. ಪ್ರಾಥಮಿಕ ಆರೋಗ್ಯ ಕೇಂದ್ರ ಗಂಜಿಮಠ ಇಲ್ಲಿ ಸರ್ಕಾರಿ ವೈದ್ಯಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿರುವ ಇವರು ಅರಿವಳಿಕೆ ಮತ್ತು ಕ್ರಿಟಿಕಲ್ ಕೇರ್ ವಿಭಾಗ ಕೆ.ಎಸ್. ಹೆಗ್ಡೆ ಮೆಡಿಕಲ್ ಅಕಾಡೆಮಿ ಇದರ ವಿಭಾಗ ಮುಖ್ಯಸ್ಥರಾಗಿ ಹೀಗೆ ವಿವಿಧೆಡೆ ವಿವಿಧ ಹುದ್ದೆಗಳನ್ನು ಅಲಂಕರಿಸಿ ಇಂಡಿಯನ್ ಸೊಸೈಟಿ ಆಫ್ ಕ್ರಿಟಿಕಲ್ ಕೇರ್ ಮೆಡಿಸಿನ್ ಮಂಗಳೂರು ಇದರ ಅಧ್ಯಕ್ಷರಾಗಿ ವಿವಿಧ ವೈದ್ಯ ಮಂಡಳಿಗಳಲ್ಲಿ ಜವಾಬ್ದಾರಿಯನ್ನು ನಿಭಾಯಿಸಿದವರು. ಸಮ್ಮೇಳನಗಳನ್ನು ಸಂಘಟಿಸಿದವರು. ಪ್ರಥಮ ಚಿಕಿತ್ಸೆ ಮತ್ತು ಪುನಶ್ಚೇತನ ಶಿಬಿರಗಳನ್ನು ನಡೆಸುವುದರ ಜೊತೆಗೆ ವೈದ್ಯಕೀಯ ಶೈಕ್ಷಣಿಕ ಲೇಖನಗಳನ್ನು ನಾಡಿನ ವಿವಿಧ ಪತ್ರಿಕೆಗಳಲ್ಲಿ ಪ್ರಕಟಿಸಿದ್ದಾರೆ. ಇಂದಿನ ನಮ್ಮ ಕಾರ್ಯಕ್ರಮದ ಆರೋಗ್ಯ ಸೇವಾ ಸಂಗಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಮ್ಮ ಈ ಒಂದು ಗೌರವವನ್ನು ಸ್ವೀಕರಿಸಿದ್ದಾರೆ. ತಮಗೆಲ್ಲರಿಗೂ ವಂದನೆಗಳು ಸರ್, ಅಭಿನಂದನೆಗಳು. ಎಂವೈಎಸ್ ಮೆಡಿಕಲ್ ಕಾಲೇಜಿನ MBBS ಪಡೆದು ಆರ್ಮಿ ಇನ್ಸ್ಟಿಟ್ಯೂಟ್ ಮೆಡಿಕಲ್ ಸೈನ್ಸ್ನ ನವದೆಹಲಿಯಿಂದ MD ಪದವಿಯನ್ನು ಮುಂದಕ್ಕೆ ಭಾರತೀಯ ಸೇನೆಗೆ ಸೇರ್ಪಡೆಗೊಂಡು ಕಾರ್ಗಿಲ್ ಯುದ್ಧ ಆಪರೇಷನ್ ವಿಜಯ್ ಪಾಲ್ಗೊಂಡ ಹೆಗ್ಗಳಿಕೆ ಇವರದ್ದು. ಜಮ್ಮು ಕಾಶ್ಮೀರದ ಮಣಿಪುರ ರಾಜಸ್ಥಾನದಲ್ಲಿ ಸೇವೆ ಸಲ್ಲಿಸುವ ಇವರು ಪ್ರಸ್ತುತ ಬಿಂದ್ರವೇಲ್ನ ಶ್ರೀನಿವಾಸ್ ಚಿಲ್ಡ್ರನ್ ಕ್ಲಿನಿಕ್ನಲ್ಲಿ ಸೇವೆ ನೀಡುತ್ತಿದ್ದಾರೆ. ತನ್ನ ಕ್ಷೇತ್ರದಲ್ಲಿ ಹಲವಾರು ಸಂಶೋಧನಾ ಪ್ರಬಂಧ ಲೇಖನಗಳನ್ನು ಹೆಸರಾಂತ ಪತ್ರಿಕೆಗಳನ್ನು ಪ್ರಕಟಿಸುವುದರ ಜೊತೆಗೆ ಹಲವಾರು ಸಮ್ಮೇಳನಗಳನ್ನು ಸಂಪನ್ಮೂಲ ವ್ಯಕ್ತಿಯಾಗಿ ಪಾಲ್ಗೊಂಡು ಈ ಹೆಗ್ಗಳಿಕೆ ಇವರದ್ದು. ತಮ್ಮನ್ನು ಇಂದಿನ ಆರೋಗ್ಯ ಸೇವಾ ಸಂಭ್ರಮದ ಈ ಶುಭ ಸಂದರ್ಭದಲ್ಲಿ ಗೌರವಿಸಲು ಸಂತಸ ಪಡುತ್ತಿದ್ದೇನೆ. ಡಾಕ್ಟರ್ ವಸಂತ್ ಬಿ ಕೋಟ್ಯಾನ್ ಇವರು ತಮ್ಮ MBBS ಶಿಕ್ಷಣವನ್ನು ಕರ್ನಾಟಕ ಮೆಡಿಕಲ್ ಕಾಲೇಜ್ ಹುಬ್ಬಳ್ಳಿ ಇಲ್ಲಿಂದ ಗಳಿಸಿ DOMS ಮತ್ತು DNB ಪದವಿಗಳನ್ನು KS ಹೆಗ್ಡೆ ಮೆಡಿಕಲ್ ಅಕಾಡೆಮಿ ನಿಟ್ಟೆ ಇಲ್ಲಿ ಪ್ರಸ್ತುತ ಆಪ್ಟೋಮಾಲಜಿ ವಿಭಾಗದಲ್ಲಿ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಉಚಿತವಾಗಿ 1000ಕ್ಕೂ ಮಿಕ್ಕಿ ಸ್ಟೇಟ್ ಸೈಟ್ ರೆಸ್ಟೋರಿಂಗ್ ಸರ್ಜರಿಗಳನ್ನು ನಡೆಸಿ ಜನರ ಪ್ರೀತಿಯನ್ನು ಸಂಪಾದಿಸಿದ್ದಾರೆ. ತನ್ನ ಕ್ಷೇತ್ರ ವ್ಯಾಪ್ತಿಯಿಂದ ಹೊರತಾಗಿ ವಿವಿಧ ಸೇವೆಗಳನ್ನು ನೀಡುತ್ತಾ ಬಂದಿರುವ ಇವರಿಗೆ ಹಲವಾರು ಪುರಸ್ಕಾರಗಳು ಅರಸಿಕೊಂಡು ಬಂದಿರುವುದು ಹೆಮ್ಮೆಯ ವಿಷಯವಾಗಿದೆ. ತಮ್ಮನ್ನು ಈ ಆರೋಗ್ಯ ಸೇವಾ ಸಂಭ್ರಮದ ಈ ಶುಭ ಸಂದರ್ಭದಲ್ಲಿ ಗೌರವಿಸಲು ಸಂತಸ ಪಡುತ್ತಿದ್ದೇನೆ. ಡಾಕ್ಟರ್ ಆಶಿಕ್ ಎಂ ವರದರಾಜ್. ಡಾಕ್ಟರ್ ಆಶಿಕ್ ಎಂ ವರದರಾಜ್ ಇವರು ವೈದ್ಯರಾಗಬೇಕೆಂಬ ಕನಸನ್ನು ನನಸಾಗಿಸಿಕೊಂಡವರು. ವೈದ್ಯಕೀಯ ಸ್ನಾತಕೋತ್ತರ ಪದವಿಯನ್ನು ಗಳಿಸಿ ಮುಂದಕ್ಕೆ MDS ಸ್ನಾತಕೋತ್ತರ ಪದವಿಯನ್ನು ಯಶಸ್ವಿಯಾಗಿ ಪಡೆದವರು. ವಿದ್ಯಾರ್ಥಿ ಜೀವನದಿಂದಲೇ ಕ್ಲಿನಿಕಲ್ ಕೌಶಲ್ಯ ಮತ್ತು ಸಂಶೋಧನೆಯಲ್ಲಿ ಆಳವಾಗಿ ತೊಡಗಿಸಿಕೊಂಡವರು. ಉಪನ್ಯಾಸಕರಾಗಿ ಸ್ನಾತಕ ಮತ್ತು ಸ್ನಾತಕೋತ್ತರ ವಿದ್ಯಾರ್ಥಿಗಳ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಉನ್ನತ ಮಟ್ಟದ ಸಂಶೋಧನಾ ಪ್ರಬಂಧಗಳನ್ನು ಪ್ರಕಟಿಸಿದ್ದಾರೆ. 150ಕ್ಕೂ ಮಿಕ್ಕಿ ಹೆಚ್ಚು ಉಚಿತ ದಂತ ಚಿಕಿತ್ಸಾ ಶಿಬಿರಗಳನ್ನು ನೆರವೇರಿಸಿಕೊಟ್ಟಿದ್ದಾರೆ. ಉಪ್ಪಿನಂಗಡಿಯಲ್ಲಿ ಡೆಂಟಲ್ ಕ್ಲಿನಿಕ್ ಅನ್ನು ತೆಗೆದು ದಂತ ಚಿಕಿತ್ಸಾ ಸೇವೆಯನ್ನು ನೀಡುತ್ತಿದ್ದಾರೆ. ಆರೋಗ್ಯ ಸೇವೆಯ ಜೊತೆಗೆ ಸಾಮಾಜಿಕ ಸೇವಾ ಚಟುವಟಿಕೆಗಳಲ್ಲಿಯೂ ತಮ್ಮನ್ನು ತೊಡಗಿಸಿಕೊಂಡವರಾಗಿದ್ದಾರೆ. ತಮ್ಮನ್ನು ಇಂದಿನ ಆರೋಗ್ಯ ಸೇವಾ ಸಂಭ್ರಮದ ಈ ಶುಭ ಸಂದರ್ಭದಲ್ಲಿ ಗೌರವಿಸಲು ಸಂತಸ ಪಡುತ್ತಿದ್ದೇನೆ. ಡಾಕ್ಟರ್ ಋಷಿಕೇಶ್ ಅಮೀನ್, ಡಾಕ್ಟರ್ ಸುಚಿತ್ರಾ ಕೆ ರಾವ್, ಡಾಕ್ಟರ್ ಬದ್ರಿನಾಥ್ ತಲ್ವಾರ್ ದಯವಿಟ್ಟು ವೇದಿಕೆಗೆ ಆಗಮಿಸಿ ನಮ್ಮ ಗೌರವ ಪೀಠವನ್ನು ಅಲಂಕರಿಸಬೇಕು ಅಂತ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ಈ ಕಾರ್ಯಕ್ರಮವು ನಮ್ಮ ಕುಡ್ಲ ದೂರದರ್ಶನ ವಾಹಿನಿಯಲ್ಲಿ ನೇರ ಪ್ರಸಾರಗೊಳ್ತಾ ಇದೆ. ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರ್ತಕ್ಕಂಥ ಎಲ್ರಿಗೂ ಕೂಡ ಸ್ವಾಗತವನ್ನು ಇಲ್ಲಿಂದಲೇ ಕೊಡ್ತಾ ಇದ್ದೇವೆ. ಡಾಕ್ಟರ್ ಋಷಿಕೇಶ್ ಅಮೀನ್ ಇವರು
ತಮ್ಮ MBBS ಪದವಿಯನ್ನು ಬೆಂಗಳೂರು ಮೆಡಿಕಲ್ ಕಾಲೇಜ್, ಇಲ್ಲಿಂದ MS ಪದವಿಯನ್ನು ವಿಜಯನಗರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸ್ಪಾನ್ಸಸ್ ಗುಲ್ಬರ್ಗ ಇಲ್ಲಿಂದ ಸಂಪಾದಿಸಿಕೊಂಡು ಮುಂದಕ್ಕೆ ವಿವಿಧ ಕಾಲೇಜುಗಳಲ್ಲಿ ಉಪನ್ಯಾಸಕರಾಗಿ, ಪ್ರಾಧ್ಯಾಪಕರಾಗಿ, ಪ್ರಸ್ತುತ KS ಹೆಗ್ಡೆ ಮೆಡಿಕಲ್ ಅಕಾಡೆಮಿ ಇಲ್ಲಿಂದ ಪ್ರೊಫೆಸರ್ ಹಾಗೂ ವಿಭಾಗ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರ ಸಂಶೋಧನಾ ಪ್ರಬಂಧ ಮತ್ತು ಲೇಖನಗಳಲ್ಲಿ ನಾಡಿನ ವಿವಿಧ ಪತ್ರಿಕೆಗಳಲ್ಲಿ ಪ್ರಕಟಗೊಂಡಿದೆ. ತಮ್ಮನ್ನು ಇಂದಿನ ಈ ಸೇವಾ ಸಂಭ್ರಮದ ಈ ಶುಭ ಸಂದರ್ಭದಲ್ಲಿ ಆತ್ಮೀಯವಾಗಿ ಗೌರವಿಸಲು ಸಂತಸ ಪಡುತ್ತಿದ್ದೇನೆ. ಡಾಕ್ಟರ್ ಸುಚಿತ್ರಾ ಕೆ ರಾವ್. ಡಾಕ್ಟರ್ ಸುಚಿತ್ರಾ ಕೆ ರಾವ್ ಇವರು ವೈದ್ಯಕೀಯ ಕ್ಷೇತ್ರದಲ್ಲಿ MBBS ಮತ್ತು MD ಪದವಿಯನ್ನು ಗಳಿಸಿ ಫೋಟೋಗ್ರಫಿ ವಿಭಾಗದಲ್ಲಿ ಪ್ರೊಫೆಸರ್ ಆಗಿ ಸೇವೆ ಸಲ್ಲಿಸಿ ಮಂಗಳೂರಿನ ಖ್ಯಾತ SCS ಆಸ್ಪತ್ರೆ ಇದರ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿರುವುದರ ಜೊತೆಗೆ ಸಾಮಾಜಿಕ ಸೇವಾ ಚಟುವಟಿಕೆಗಳಲ್ಲಿ, ಧಾರ್ಮಿಕ ಕಾರ್ಯಗಳಲ್ಲಿ ತಮ್ಮನ್ನು ಅರ್ಪಿಸಿಕೊಂಡವರಾಗಿದ್ದಾರೆ. ನಮ್ಮ ಸಹಕಾರಿ ಸಂಘವು ಆಯೋಜಿಸುತ್ತಿರುವ ಉಚಿತ ವೈದ್ಯಕೀಯ ಆರೋಗ್ಯ ಶಿಬಿರಗಳಲ್ಲಿ ಮಾತಾ ಅಮೃತಾನಂದಮಯಿ ಮಠ ಬೋಳೂರು ಇದರ ಮುಖ್ಯ ಆರೋಗ್ಯ ಅಧಿಕಾರಿಯಾಗಿ ಮುಖೇನವಾಗಿ ಸಹಯೋಗ ನೀಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿಕೊಂಡು ಬರುತ್ತಿರುವ ಡಾಕ್ಟರ್ ಸುಚಿತ್ರಾ ವೆಲ್ಲಾಪ್ ಆಸ್ಪತ್ರೆ ಇದರ ರಕ್ತ ನಿಧಿಯ ವಿಭಾಗ ಮುಖ್ಯಸ್ಥರಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದಾರೆ. ತಮಗೂ ಇಂದಿನ ಈ ಆರೋಗ್ಯ ಸೇವಾ ಸಂಭ್ರಮದ ಈ ಶುಭ ಸಂದರ್ಭದಲ್ಲಿ ಗೌರವಿಸಲು ಆತ್ಮೀಯವಾಗಿ ಸಂತಸ ಪಡುತ್ತಿದ್ದೇನೆ. ಡಾಕ್ಟರ್ ಭದ್ರಿನಾಥ್ ತಲ್ವಾರ್ ಇವರು ನೇತ್ರ ತಜ್ಞ ವೈದ್ಯರು. ವೈದ್ಯಕೀಯ ಶಿಕ್ಷಣಗಳಿಂದ ಬಳಿಕ ಈ ವಿಭಾಗದಲ್ಲಿ ಸೇವೆ ಆರಂಭಿಸಿರುವ ಶ್ರೀಯುತರು ಕಳೆದ 2 ದಶಕಗಳಲ್ಲಿ ಸುಮಾರು 15,000ಕ್ಕಿಂತ ಹೆಚ್ಚು ಕಣ್ಣಿನ ಶಸ್ತ್ರಚಿಕಿತ್ಸೆಗಳನ್ನು ನಡೆಸಿಕೊಟ್ಟಿದ್ದಾರೆ. ಬಹುಪಾಲು ಕ್ಯಾಟ್ರಾಕ್ಟ್ ಶಸ್ತ್ರಚಿಕಿತ್ಸೆಗಳ ಆಗಿವೆ. ನೇತ್ರ ತಪಾಸಣಾ ಶಿಬಿರಗಳನ್ನು ಬಹು ಆಸಕ್ತಿಯಿಂದ ಪಾಲ್ಗೊಳ್ಳುತ್ತಾ ಸಮಸ್ಯೆಯುಳ್ಳವರಿಗೆ ಪರಿಣಾಮಕಾರಿ ಸಲಹೆಗಳನ್ನು ನೀಡುತ್ತಾ ಬಂದಿರುವ ಇವರು ಪ್ರಸ್ತುತ ಟ್ರಿನಿಟಿ ಐ ಸೆಂಟರ್ ಮಂಗಳೂರು ಇಲ್ಲಿ 22 ಸೇವೆ ನೀಡುತ್ತಾ ಜೊತೆಗೆ ಕನಚೂರ್ ಇನ್ಸ್ಟಿಟ್ಯೂಟ್ ಆಫ್ ರಿಸರ್ಚ್ ಸೈನ್ಸ್ ಇದರಲ್ಲಿ ಪ್ರೊಫೆಸರ್ ಮತ್ತು ವಿಭಾಗ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ತಮ್ಮನ್ನು ಇಂದಿನ ಈ ಆರೋಗ್ಯ ಸೇವಾ ಸಂಭ್ರಮದ ಈ ಶುಭ ಸಂದರ್ಭದಲ್ಲಿ ಗೌರವಿಸಲು ಸಂತಸ ಪಡುತ್ತಿದ್ದೇವೆ. ತಮ್ಮ ಪ್ರೀತಿಯ ಗೌರವವನ್ನು ಸ್ವೀಕರಿಸಿದ ತಮಗೆಲ್ಲರಿಗೂ ಪ್ರೀತಿಯ ಅಭಿನಂದನೆಯನ್ನ ಡಾಕ್ಟರ್ ಇಮ್ರಾನ್ ಪಾಷಾ ಮೊಹಮ್ಮದ್ ಇವರು BDS ಪದವಿಯನ್ನು ಎನಪೋಯೋ ಡೆಂಟಲ್ ಕಾಲೇಜ್ ಬೆರಳಕಟ್ಟೆ, MDS ಪದವಿಯನ್ನು ಆಕ್ಸ್ಫರ್ಡ್ ಡೆಂಟಲ್ ಕಾಲೇಜ್ ಬೆಂಗಳೂರಿನಲ್ಲಿ ಪಡೆದವರು. ಪ್ರಸ್ತುತ ಇವರು ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಹೆಲ್ತ್ ಡೆಂಟಿಸ್ಟ್ರಿ, ಎನಪೋಯೋ ಡೆಂಟಲ್ ಕಾಲೇಜ್ ಇದರ ಸದಸ್ಯರಾಗಿ, ಓರಲ್ ಹೆಲ್ತ್ ಪಾಲಿಸಿ ಫಾರ್ ಕರ್ನಾಟಕ ಇದರ ಸದಸ್ಯರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಹಲವಾರು ಪ್ರಶಸ್ತಿಗೆ ಭಾಜನರಾಗಿರುತ್ತಾರೆ. ಅಲ್ಲದೆ ಇನ್ನಿತರ ವೈದ್ಯಕೀಯ ಕ್ಷೇತ್ರದ ಸಂಘ ಸಂಸ್ಥೆಗಳಲ್ಲಿಯೂ ಪದಾಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ತಮ್ಮನ್ನು ಇಂದಿನ ಈ ಆರೋಗ್ಯ ಸೇವಾ ಸಂಭ್ರಮದ ಈ ಶುಭ ಸಂದರ್ಭದಲ್ಲಿ ಗೌರವಿಸಲು ಸಂತಸ ಪಡುತ್ತಿದ್ದೇವೆ. ಡಾಕ್ಟರ್ ರಮ್ಯಾ ಶೆನೈ ಇವರು ಮಣಿಪಾಲ್ ಕಾಲೇಜ್ ಆಫ್ ಡೆಂಟಲ್ ಸ್ಕ್ಯಾನ್ ಮಾಹೆ ಇಲ್ಲಿ ಡೆಂಟಲ್ ಸ್ಕ್ಯಾನ್ ವಿಭಾಗದ ಮುಖ್ಯಸ್ಥರಾಗಿ, ಆಡಳಿತ ವಿಭಾಗದ ಮುಖ್ಯಸ್ಥರಾಗಿರುವ ಇವರು BDS, MDS, MBA ಪದವಿಯೊಂದಿಗೆ PhD ಪದವಿಯನ್ನು ಗಳಿಸಿ ವಿವಿಧ ಹುದ್ದೆಗಳನ್ನು ಯಶಸ್ವಿಯಾಗಿ ನಿಭಾಯಿಸಿದವರು. ದಂತ ವಿಜ್ಞಾನದ ನುರಿತ ತಜ್ಞೆಯಾಗಿ ಹೆಸರನ್ನು ಸಂಪಾದಿಸಿರುವ ಇವರು ಅಂತಾರಾಷ್ಟ್ರೀಯ ಸಮ್ಮೇಳನಗಳಲ್ಲಿ ಸಂಶೋಧನಾ ಪ್ರಬಂಧಗಳನ್ನು ಮಂಡಿಸಿ ಖ್ಯಾತಿಯನ್ನು ಗಳಿಸಿದ್ದಾರೆ. ಇವರ ಲೇಖನಗಳು, ಪ್ರಬಂಧಗಳು ದೇಶ ವಿದೇಶದ ಪತ್ರಿಕೆಗಳಲ್ಲಿ ಪ್ರಕಟಗೊಂಡು ಮೆಚ್ಚುಗೆಗೆ ಪಾತ್ರವಾಗಿವೆ. ಹಲವಾರು ವಿದ್ಯಾರ್ಥಿಗಳಿಗೆ ಸಂಶೋಧನಾ ಮಾರ್ಗದರ್ಶಕರಾಗಿಯೂ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ತಮ್ಮನ್ನು ಇಂದಿನ ಈ ಆರೋಗ್ಯ ಸೇವಾ ಸಂಭ್ರಮದ ಈ ಶುಭ ಸಂದರ್ಭದಲ್ಲಿ ಗೌರವಿಸಲು ಸಂತಸ ಪಡುತ್ತಿದ್ದೇವೆ. ಡಾಕ್ಟರ್ ಶರತ್ ಕುಮಾರ್ ರಾವ್ ಇವರು ತಮ್ಮ MBBS ಪದವಿಯನ್ನು KMC ಮಂಗಳೂರು ಇಲ್ಲಿಂದ ಸಂಪಾದಿಸಿ ಮುಂದಕ್ಕೆ MD ಸ್ನಾತಕ
ಸ್ನಾತಕೋತ್ತರ ಪದವಿಯನ್ನು ಫೆಟಾಲಜಿಯಲ್ಲಿ ಕೆಎಂಸಿ ಮಣಿಪಾಲದಲ್ಲಿ ಗಳಿಸಿಕೊಂಡು ಬಳಿಕ ಫಾದರ್ ಮುಲ್ಲರ್ ವೈದ್ಯಕೀಯ ಕಾಲೇಜಲ್ಲಿ ಸಹಾಯಕ ಪ್ರೊಫೆಸರ್ ಆಗಿ ಮುಂದಕ್ಕೆ ಉಡುಪಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸಿ ಪ್ರಸ್ತುತ ವೆಲ್ಲಕ್ ಹಾಸ್ಪಿಟಲ್ ರಕ್ತನಿಧಿ ವಿಭಾಗದಲ್ಲಿ ತನ್ನ ಜವಾಬ್ದಾರಿಯ ನಿರ್ವಹಣೆಯನ್ನು ಮಾಡುತ್ತಾ ಬಂದವರಾಗಿರುತ್ತಾರೆ. ಡಾಕ್ಟರ್ ಶರತ್ ಕುಮಾರ್ ರಾವ್ ಇವರಿಗೂ ತಮ್ಮ ಇಂದಿನ ಆರೋಗ್ಯ ಸೇವಾ ಸಂಭ್ರಮದ ಈ ಶುಭ ಸಂದರ್ಭದಲ್ಲಿ ಗೌರವಿಸಲು ಸಂತಸ ಪಡುತ್ತೇವೆ. ನಮ್ಮ ಪ್ರೀತಿಯ ಗೌರವವನ್ನು ಆತ್ಮೀಯವಾಗಿ ಸ್ವೀಕರಿಸಿದಂಥ 3 ಮಂದಿ ವೈದ್ಯಾಧಿಕಾರಿಗಳಿಗೂ ಕೂಡ ಹಾರ್ದಿಕ ಅಭಿನಂದನೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಪಾತ್ರವು ಮಹತ್ತರವಾಗಿರುತ್ತದೆ. ಇದರ ಬಗ್ಗೆ ಸದಾ ಗಮನ ಹರಿಸುವುದು ಬಲು ಅಗತ್ಯ ಅನ್ನುವುದರ ಬಗ್ಗೆ ಕ್ರಿಯಾತ್ಮಕ ನೆಲೆಯಲ್ಲಿ ಸಾದರಪಡಿಸಿಕೊಂಡವರು ಬಂದವರು ಡಾಕ್ಟರ್ ನವ್ಯಾ ಕೆ ಇವರು. ಮಂಗಳೂರಿನ ಎಜೆ ಇನ್ಸ್ಟಿಟ್ಯೂಟ್ ಆಫ್ ಡೆಂಟಲ್ ಸ್ಕ್ಯಾನ್ ನಲ್ಲಿ ದಂತ ವೈದ್ಯಕೀಯದಲ್ಲಿ BDS ಪದವಿಯನ್ನು ಸಂಪಾದಿಸಿ ಪ್ರಸ್ತುತ ಮಣಿಪಾಲ್ ಡೆಂಟಲ್ ಕಾಲೇಜ್ ಮಂಗಳೂರು ಇಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ತಾಲೂಕಿನ ವಿವಿಧೆಡೆ ಉಚಿತ ದಂತ ಚಿಕಿತ್ಸಾ ಶಿಬಿರದ ಹೊಣೆಯನ್ನು ಹೊತ್ತಿಕೊಂಡು ಸುರತ್ಕಲ್ ವಿಭಾಗದ ಅರ್ಬನ್ ಹೆಲ್ತ್ ಸೆಂಟರ್ನ ಮೇಲ್ವಿಚಾರಕರಾಗಿ ಸೇವೆ ಸಲ್ಲಿಸುತ್ತಿರುವ ಇವರು ಸಂಶೋಧನಾ ಪ್ರಬಂಧಗಳು ಖ್ಯಾತ ಪತ್ರಿಕೆಗಳಲ್ಲಿ ಪ್ರಕಟಗೊಂಡಿವೆ. ಇವರು ಸಾದರಪಡಿಸಿದ ಸಿಲ್ವರ್ ಡಯಾಮಂಡ್ ಫ್ಲೋರೈಡ್ ಪ್ರಬಂಧ ಪ್ರಥಮ ಬಹುಮಾನಕ್ಕೆ ಪಾತ್ರವಾಗಿರುವುದು ಉಲ್ಲೇಖನೀಯವಾಗಿದೆ. ನಮ್ಮ ಆತ್ಮಶಕ್ತಿ ಪತ್ರಿಕೆಯ ಸಂಪಾದಕರು ಬ್ರಹ್ಮಶ್ರೀ ನಾರಾಯಣ ಗುರು ಪ್ರಕಾಶನ ಮತ್ತು ಚಾರಿಟೇಬಲ್ ಟ್ರಸ್ಟ್ ಇದರ ಗೌರವಾಧ್ಯಕ್ಷರು ಆದ ಶ್ರೀಯುತ ವಾಮನ್ ಕೆ ಮತ್ತು ಶ್ರೀಮತಿ ಕುಶಲಕ್ಷಿ ದಂಪತಿ ಸುಪುತ್ರಿಯಾಗಿರುವ ಇವರನ್ನು ಇಂದಿನ ಆರೋಗ್ಯ ಸೇವಾ ಸಂಭ್ರಮದ ಈ ಶುಭ ಸಂದರ್ಭದಲ್ಲಿ ಗೌರವಿಸಲು ಸಂತಸ ಪಡುತ್ತಿದ್ದೇವೆ. ಶಿಕ್ಷಣವನ್ನು ಮುಂಬೈನ ಕಮ್ಯುನಿಟಿ ಮೆಡಿಸಿನ್ ಫ್ರಾಮ್ KEM ಹಾಸ್ಪಿಟಲ್ನಲ್ಲಿ ಪೂರ್ಣಗೊಳಿಸಿದರು. ಪ್ರಸ್ತುತ ಡಿಪಾರ್ಟ್ಮೆಂಟ್ ಆಫ್ ಕಮ್ಯುನಿಟಿ ಮೆಡಿಸಿನ್ ಎನಪೋಯ ಮೆಡಿಕಲ್ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ಸ್ಟ್ರಕ್ಚರ್ ಆಪರೇಷನಲ್ ರಿಸರ್ಚ್ ಟ್ರೈನಿಂಗ್ ಇನಿಷಿಯೇಟಿವ್ ಇದರ ರಾಷ್ಟ್ರೀಯ ತರಬೇತಿದಾರರಾಗಿರುತ್ತಾರೆ. ವಿಶ್ವ ಆರೋಗ್ಯ ಸಂಸ್ಥೆಯಲ್ಲಿಯೂ ಸೇವೆಯನ್ನು ಸಲ್ಲಿಸಿರುವುದಲ್ಲದೆ ಹಲವಾರು ವೈದ್ಯಕೀಯ ಕ್ಷೇತ್ರದಲ್ಲಿಯೂ ತಮ್ಮನ್ನು ತೊಡಗಿಸಿಕೊಂಡಿರುತ್ತಾರೆ. ತಮ್ಮನ್ನು ಇಂದಿನ ಆರೋಗ್ಯ ಸೇವಾ ಸಂಭ್ರಮದ ಈ ಶುಭ ಸಂದರ್ಭದಲ್ಲಿ ಆತ್ಮೀಯವಾಗಿ ಗೌರವಿಸಲು ಸಂತಸ ಪಡುತ್ತಿದ್ದೇವೆ. ಡಾಕ್ಟರ್ ಅಶ್ವಿನಿ ಎಸ್ ಶೆಟ್ಟಿ ತನ್ನ ವೈದ್ಯ ಶಿಕ್ಷಣವನ್ನು ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಮಂಗಳೂರಿನಲ್ಲಿ ಪಡೆದರು. ಪ್ರಸ್ತುತ ಡೈರೆಕ್ಟರೇಟ್ ಆಫ್ ಎಕ್ಸ್ಟೆನ್ಷನ್ ಅಂಡ್ ಔಟ್ರೀಚ್ ಆಕ್ಟಿವಿಟೀಸ್ ಡಿಪಾರ್ಟ್ಮೆಂಟ್ ಆಫ್ ಆಂಟೋನಿ ಎನಪೋಯ ಮೆಡಿಕಲ್ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಅಲ್ಲದೆ ಸೊಸೈಟಿ ಆಫ್ ಬಯೋಲಾಜಿಕಲ್ ಸೈಂಟಿಸ್ಟ್ ಆಫ್ ಇಂಡಿಯಾ, ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಹಾಗೂ ಇನ್ನಿತರ ಹಲವು ಸಂಘ ಸಂಸ್ಥೆಗಳಲ್ಲಿ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡು ಸೇವೆಯನ್ನು ನೀಡುತ್ತಿದ್ದಾರೆ. 2024 ಮೇಯಲ್ಲಿ ನ್ಯಾಷನಲ್ ಇಂಟಿಗ್ರೇಟೆಡ್ ಫಾರಂ ಆಫ್ ಆರ್ಟಿಸ್ಟ್ ಅಂಡ್ ಆಕ್ಟಿವಿಟೀಸ್ಗೆ ಕರ್ನಾಟಕದಿಂದ ಆಯ್ಕೆಯಾಗಿ ರಾಷ್ಟ್ರಪತಿ ಭವನದಲ್ಲಿ ಹಾನರೇಬಲ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ದ್ರೌಪದಿ ಮುರ್ಮು ಇವರ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುತ್ತಾರೆ. 2025 ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ರಾಷ್ಟ್ರೀಯ ಕರ್ಮಯೋಗಿ ಪ್ರಶಸ್ತಿ, ಇನ್ನೂ ಹಲವಾರು ಪ್ರಶಸ್ತಿಯನ್ನು ತಮ್ಮ ಮುಡಿಗೇರಿಸಿಕೊಂಡಿರುತ್ತಾರೆ. ತಮ್ಮನ್ನು ಇಂದಿನ ಆರೋಗ್ಯ ಸೇವಾ ಸಂಭ್ರಮದ ಈ ಶುಭ ಸಂದರ್ಭದಲ್ಲಿ ಆತ್ಮೀಯವಾಗಿ ಗೌರವಿಸಲು ಸಂತಸ ಪಡುತ್ತಿದ್ದೇನೆ. ನಮ್ಮ ಸಂಘದ ಆರೋಗ್ಯ ಸೇವಾ ಸಂಗಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಮ್ಮ ಪ್ರೀತಿಯ ಗೌರವವನ್ನು ಸ್ವೀಕರಿಸಿದ ತಮಗೆಲ್ಲರಿಗೂ ಡಾಕ್ಟರ್ ಸುಷ್ಮಾ ಎಸ್ ಭಟ್ ಇವರನ್ನ ನಾವು ವೇದಿಕೆ ಆಹ್ವಾನಿಸ್ತಾ ಇದ್ದೇವೆ. ಡಾಕ್ಟರ್ ನಾರಾಯಣ ಟಿ ಅಂಚನ್ ಇವರು ತಮ್ಮ ಆಯುರ್ವೇದ ವೈದ್ಯಕೀಯ ಪದವಿಯನ್ನು SDM ಆಯುರ್ವೇದ ಕಾಲೇಜು ಉಡುಪಿ ಇಲ್ಲಿ 22 ರ್ಯಾಂಕಿನೊಂದಿಗೆ ಪಡೆದು ಆಧುನಿಕ ಪದ್ಧತಿಯ BA-MS ಪದವಿಯನ್ನು ಬೆಂಗಳೂರಿನಲ್ಲಿ ಗಳಿಸಿ ಮುಂದಕ್ಕೆ ಪೂರ್ವಜರಿಂದ ಪರಂಪರಾಗತವಾಗಿ ಬಂದಿರುವ
ಮೆರುಗನ್ನು ನೀಡಿರುತ್ತಾರೆ. ಪಡುಬಿದ್ರಿಯಲ್ಲಿ ಆಯುರ್ವೇದ ಔಷಧಿ ತಯಾರಿಕಾ ಸೆಂಟರ್ ಭರತ ಅಂಚನ್ ಫಾರ್ಮಸಿ ಅಂಚನ್ ಇಂಡಸ್ಟ್ರೀಸ್ ಸ್ಥಾಪನೆ ಮಾಡಿ 200ಕ್ಕೂ ಮಿಕ್ಕಿ ಮಂದಿಗೆ ಉದ್ಯೋಗವನ್ನು ಕಲ್ಪಿಸಿದ್ದಾರೆ. ಕಳೆದ 40 ವರ್ಷಗಳಿಂದ ಪಡುಬಿದ್ರಿಯಲ್ಲಿ ಅಂಚನ್ ಕ್ಲಿನಿಕ್ ಮೂಲಕ ರೋಗಿಗಳ ಸೇವೆಯನ್ನು ಮಾಡಿಕೊಂಡು ಬಂದಿರುತ್ತಾರೆ. ಇವರ ಸೇವೆ ಕೊಡುಗೆಗಳನ್ನು ಗಮನಿಸಿ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಇವರನ್ನು ಅರಸಿಕೊಂಡು ಬಂದಿವೆ. ಉಡುಪಿ ಜಿಲ್ಲಾ ಆಯುರ್ವೇದ ವೈದ್ಯ ಸಂಘದ ಜಿಲ್ಲಾಧ್ಯಕ್ಷರಾಗಿ ಹಾಗೂ ವಿವಿಧ ಸಂಘ ಸಂಸ್ಥೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುತ್ತಾರೆ. ತಮ್ಮನ್ನು ಈ ಶುಭ ಸಂದರ್ಭದಲ್ಲಿ ಆತ್ಮೀಯವಾಗಿ ಗೌರವಿಸಲು ಸಂತಸವನ್ನ ಪಡೆದಿದ್ದೇವೆ. ಡಾಕ್ಟರ್ ಸದಾನಂದ ಭಟ್ ಇವರು ತಮ್ಮ ವೈದ್ಯಕೀಯ ಶಿಕ್ಷಣವನ್ನು STM ಆಯುರ್ವೇದ ಕಾಲೇಜ್ ಮತ್ತು ಆಸ್ಪತ್ರೆ ಇಲ್ಲಿಂದ ಸಂಪಾದಿಸಿ ರೋಗ ಸಿದ್ಧಾನ ವಿಭಾಗದಲ್ಲಿ ಸ್ನಾತಕೋತ್ತರ MD ಪದವಿಯನ್ನು ಗಳಿಸಿ ನಿರತರಾಗಿ ಜೊತೆಗೆ ನಿರಂತರ ವೈದ್ಯಕೀಯ ಶಿಬಿರಗಳನ್ನು ಮತ್ತು ಉಚಿತ ವೈದ್ಯಕೀಯ ಸಮಾಲೋಚನಾ ಸೇವೆಯನ್ನು ನಡೆಸುತ್ತಾ SDM ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದರ ಜೊತೆಗೆ ಸಾಹಿತ್ಯ ಸಂಗೀತ ಕಲೆಯಲ್ಲೂ ಪ್ರವೀಣರಾಗಿದ್ದಾರೆ. ಹಾಗೆಯೇ ವಿವಿಧ ಸಂಘ ಸಂಸ್ಥೆಗಳಲ್ಲೂ ತಮ್ಮನ್ನು ತೊಡಗಿಸಿಕೊಂಡು ಇವರು ವಿವಿಧ ಪುರಸ್ಕಾರಗಳಿಗೆ ಭಾಜನರಾಗಿದ್ದಾರೆ. ತಮ್ಮನ್ನು ಇಂದಿನ ಈ ಆರೋಗ್ಯ ಸೇವಾ ಸಂಭ್ರಮದ ಈ ಶುಭ ಸಂದರ್ಭದಲ್ಲಿ ಆತ್ಮೀಯವಾಗಿ ಗೌರವಿಸಲು ಸಂತಸ ಪಡುತ್ತಿದ್ದೇನೆ. ಡಾಕ್ಟರ್ ಸುಷ್ಮಾ ಎಸ್ ಭಟ್ ಇವರು ತಮ್ಮ ವೈದ್ಯ ಪದವಿಯನ್ನು ಉಡುಪಿ ವಿದ್ಯಾವರ್ಧಕ SDM ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆಯಿಂದ ಸಂಪಾದಿಸಿ ಇದೇ ಸಂಸ್ಥೆಯಿಂದ MD ಸ್ನಾತಕೋತ್ತರ ಪದವಿಯನ್ನು ರ್ಯಾಂಕ್ ವಿಜೇತರಾಗಿ ಗಳಿಸಿರುವ ಇವರು ಇದೇ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಾ ಆಯುರ್ವೇದ ಚಿಕಿತ್ಸಾ ವಿಭಾಗದ ಮುಖ್ಯಸ್ಥರಾಗಿ ತಜ್ಞರಾಗಿ ತನ್ನ ಜ್ಞಾನವನ್ನು ಧಾರೆ ಎರೆಯುತ್ತಾ ಬಂದವರಾಗಿದ್ದಾರೆ. ಕಲೆ ನಾಟ್ಯ ಪ್ರಕಾರಗಳ ಹವ್ಯಾಸವನ್ನು ಹೊಂದಿರುವ ಇವರು ನಿರಂತರ ವೈದ್ಯಕೀಯ ಶಿಬಿರಗಳನ್ನು ಜೊತೆಗೆ ಉಚಿತ ವೈದ್ಯಕೀಯ ಸಮಾಲೋಚನಾ ಸೇವೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಅಂತಾರಾಷ್ಟ್ರೀಯ ಸಮ್ಮೇಳನಗಳಲ್ಲಿ ಸಂಶೋಧನಾ ಪ್ರಬಂಧಗಳನ್ನು ಮಂಡಿಸಿರುವ ಇವರ ಸೇವೆ ಮತ್ತು ಕೊಡುಗೆಗಳನ್ನು ಗಮನಿಸಿ ಹಲವಾರು ಪ್ರಶಸ್ತಿಗಳು ಇವರ ಮುಡಿಗೇರಿವೆ ಅನ್ನುತ್ತಾ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಮ್ಮ ಈ ಗೌರವವನ್ನು ಸ್ವೀಕರಿಸಿರ್ತಕ್ಕಂಥ 3 ಮಂದಿ ವೈದ್ಯರುಗಳಿಗೆ ನಮ್ಮ ಸಂಘದ ಪರವಾಗಿ ಪೂರ್ವಕ ಅಭಿನಂದನೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಅಲ್ಲಲ್ಲಿ ಸಹಕಾರಿ ಸಂಘಗಳು ಹುಡ್ತಾ ಇದೆ, ಆದರೆ ಅದರ ಬೆಳವಣಿಗೆ ಯಾವ ರೀತಿ ಆಗ್ತಾ ಇದೆ. ಈ ಒಂದು ಸಂಸ್ಥೆ ಅತ್ಯಲ್ಪ ಸಮಯದಲ್ಲಿ 33 ಶಾಖೆಗಳನ್ನು ಪ್ರಾರಂಭ ಮಾಡಿದೆ. ಇದಕ್ಕೆ ಕಾರಣ ಇದರಲ್ಲಿರುವ ಪದಾಧಿಕಾರಿಗಳು ಸಿಬ್ಬಂದಿಗಳ ಒಂದು ಹಾನೆಸ್ಟಿ ಅಂತ ಹೇಳ್ಬೋದು. ನಮ್ಮಲ್ಲಿ ಹಲವಾರು ನ್ಯಾಷನಲೈಸ್ಡ್ ಬ್ಯಾಂಕ್ ಇದೆ, ಆದರೂ ಕೂಡ ಸಹಕಾರಿ ಸಂಘಗಳು ಮುಂಚೂಣಿಯಲ್ಲಿದೆ. ಕಾರಣ ಎಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಈ ಸಹಕಾರ ಸಂಘಗಳಿರುತ್ತೆ. ಮುಖ್ಯವಾಗಿ ಇನ್ನೊಂದು ಏನಾಗುತ್ತೆ ಅಂದರೆ ನ್ಯಾಷನಲೈಸ್ಡ್ ಬ್ಯಾಂಕಲ್ಲಿ ಗ್ರಾಮ ಮಟ್ಟದಲ್ಲಿ ಶಾಖೆಗಳಲ್ಲಿ ಇದ್ದರೂ ಕೂಡ ಬೆಳವಣಿಗೆ ಆಗಲ್ಲ. ಸಹಕಾರ ಸಂಘದಲ್ಲಿ ಸ್ಥಳೀಯವಾದ ಸಿಬ್ಬಂದಿಗಳಿರ್ತಾರೆ, ಸ್ಪಂದಿಸ್ತಾರೆ ಸರಿಯಾಗಿ. ಮೊದಲು ಏನಿತ್ತು, ಸಹಕಾರ ಸಂಘ ಅಂದರೆ ಕೇವಲ ಹಣಕಾಸಿನ ವಿಚಾರ. ಗ್ರಾಮೀಣ ಮಟ್ಟದಲ್ಲಿ ಲೋನನ್ನು ಪಡೆಯಲಿಕ್ಕೆ ಅದು ಇವಾಗಲೂ ಇದೆ. ಆದರೆ ಇದರಲ್ಲಿ ಸರಿಯಾದ ಬೆನಿಫಿಷಿಯರನ್ನು ನಾವು ಗುರುತಿಸಬೇಕಾಗತ್ತೆ. ಎಲ್ರಿಗೂ ಗೊತ್ತಿದೆ, ಸಹಕಾರ ಸಂಘದಲ್ಲಿ ಅಂದರೆ ಹೆಚ್ಚಾಗಿ ಕೃಷಿ ಲೋನ್ ತೆಗಿತಾರೆ. ಅಂದರೆ ಒಂದು 10 ವರ್ಷ ಕೂಡ ಆ ಲೋನ್ ಕಂಟಿನ್ಯೂ ಆಗ್ತಲೇ ಇರುತ್ತೆ, ರಿನ್ಯೂ ಆಗ್ತಲೇ ಇರುತ್ತೆ. ಸೊ ಇದು ಸಮಾಜಮುಖಿಯಾದ ಸರಿಯಾದ ಬೆನಿಫಿಷಿಯರನ್ನು ನಾವು ಐಡೆಂಟಿಫೈ ಮಾಡಿ ಗ್ರಾಮೀಣ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಸಹಕಾರಿ ಸಂಘಗಳು ತನ್ನ ಕರ್ತವ್ಯ ನಿರ್ವಹಿಸಬೇಕಾಗತ್ತೆ. ಈ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘವು ತನ್ನ ಮುಖ್ಯ ಧ್ಯೇಯದ ಹೊರತಾಗಿ ಸಾಮಾಜಿಕ ಕಳಕಳಿಯಿಂದ ಇದೊಂದು 100ನೇ ಆರೋಗ್ಯ ಸಂಗಮವನ್ನು ಆಯೋಜಿಸಿದ್ದಾರೆ.
ನಮಗೆ ಉದ್ಘಾಟನಾ ಭಾಷಣದಲ್ಲಿ ಹೇಳಿದರು 3 ಥರದ ಮೂರ್ತಿ ಇರುತ್ತೆ ಅಂತೇಳಿ. ಸೊ ಈ ಒಂದು ಸಹಕಾರಿ ಸಂಘವು 3ನೇ ಥರದ ಮೂರ್ತಿ ಆಗಿರಲಿ, ಎಲ್ರಿಗೂ ಸಿಹಿಯನ್ನು ಹಂಚಿಸುವಂಥ ಸಂಘ ಆಗಲಿ, ಇದೊಂದು ಹೆಮ್ಮರವಾಗಿ ಬೆಳೆಯಲಿ ಎಂದು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಾತುಗಳನ್ನಾಡಿ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿದಂಥ ಶ್ರೀ ಕುಮಾರ್ ಚಂದ್ರ ಇವರಿಗೆ ಸಂಘದ ಪರವಾಗಿ ವಂದನೆಯನ್ನು ಸಮರ್ಪಿಸ್ತಾ ಇದ್ದಾವೆ. ಅನೇಕ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮದ ಮುಂದಿನ ಅಂಗವಾಗಿ ರೇವತಿ ಸನಿಲ್ ಸಂಜೀವಿನಿ ಡಿವೈನ್ ಹಾಲಿಸ್ಟಿಕ್ ವೆಲ್ನೆಸ್ ಸೆಂಟರ್ ರೇವತಿ ಸನಿಲ್ ಇವರು ನಮ್ಮ ಸಂಘದ ಪ್ರೀತಿಯ ಕಿರುಕಾಣಿಕೆಯನ್ನು ತೆಗೆದುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಸುವರ್ಣ ಇವರು ನಮ್ಮ ಸಂಘದ ಪ್ರೀತಿಯ ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮುಂದಕ್ಕೆ ಯುವವಾಣಿ ರಿಜಿಸ್ಟರ್ಡ್ ಕೂಳೂರು ವಂದೀಪ್ ಕೆ ಸುವರ್ಣ ಇವರು ನಮ್ಮ ಸಂಘದ ಪ್ರೀತಿಯ ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಲಯನ್ಸ್ ಕ್ಲಬ್ ಆದಿತ್ಯ ಮಂಗಳೂರು ಇದರ ಸಂತೋಷ್ ಸುವರ್ಣ ಇವರು ನಮ್ಮ ಸಂಘದ ಪ್ರೀತಿಯ ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಗ್ರಾಮ ಸಮಿತಿ ಮರಳಿ ಇದರ ಗಣೇಶ್ ಪ್ರಸಾದ್ ಇವರು ನಮ್ಮ ಸಂಘದ ಪ್ರೀತಿಯ ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ನೀರ್ಮಾರ್ಗ ಸುಬ್ರಹ್ಮಣ್ಯ ನಗರ ಇದರ ದಯಾವತಿ ಇವರು ನಮ್ಮ ಸಂಘದ ಪ್ರೀತಿಯ ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಿಂದೂ ಯುವ ಸೇನೆ ಸೂರ್ಯನಾರಾಯಣ ಮರೋಳಿ ಇದರ ಲಿಖಿತ್ ಶೆಟ್ಟಿ ಇವರು ನಮ್ಮ ಸಂಘದ ಪ್ರೀತಿಯ ಕಿರುಕಾಣಿಕೆಯನ್ನು ವೇದಿಕೆಗೆ ಬಂದು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ.
ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮ್ಮ ಗೌರವ ಕಾಣಿಕೆಯನ್ನು ಸ್ವೀಕರಿಸುತ್ತಿರುವ ಎಲ್ಲರೂ ಮೊರಾಸ್ ಇದರ ರೇಷ್ಮಾ ಇವರು ನಮ್ಮ ಸಂಘದ ಪ್ರೀತಿಯ ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮ್ಮ ಸಂಘದ ಪ್ರೀತಿಯ ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈಗ ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸಹಕಾರ ನೀಡಿದ ವೈದ್ಯರಿಗೆ ಸನ್ಮಾನ ಈಗಾಗಲೇ ಆಗಿದೆ. ಅದರಲ್ಲೂ ಕೂಡ ಇನ್ನೂ ಕೆಲ ವೈದ್ಯರು ಕೈ ಜೋಡಿಸಲಿಕ್ಕಿದ್ದಾರೆ. ಅವರನ್ನು ಬಂದ ಕೂಡಲೇ ನಾವು ಸನ್ಮಾನ ಮಾಡಲಿಕ್ಕಿದ್ದೇವೆ. ಹಾಗೆ 82 ಸಂಘ ಸಂಸ್ಥೆಗಳು ನಮ್ಮ ಶಿಬಿರದಲ್ಲಿ ಭಾಗವಹಿಸಿದೆ. 99 ಶಿಬಿರದಲ್ಲಿ ಈ ಎಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಬಂದಿದ್ದೀರಾ. ಅದರ ಕೆಲವರು ಇನ್ನೂ ಬರುವವರಿದ್ದಾರೆ. ನಮ್ಮ ಕಾರ್ಯಕ್ರಮ ಮಧ್ಯಾಹ್ನ 3 ಗಂಟೆ ತನಕ ಕಂಟಿನ್ಯೂ ಆಗಲಿಕ್ಕಿದೆ. ಯಾಕಂತ ಹೇಳಿದ್ರೆ ಮಧ್ಯಾಹ್ನ 12:30 ನಂತರ ವಿವಿಧ ಸಂಘ ಸಂಸ್ಥೆಗಳಿಂದ ನಮಗೆ ವೈದ್ಯಕೀಯ ಸಂಸ್ಥೆಗಳಿಂದ ಬಂದ ಕಾರ್ಯಕರ್ತರಿಗೆ ವಿಶೇಷವಾಗಿ ಯಾವುದೋ ಒಂದು ಸಂದರ್ಭದಲ್ಲಿ ವೈದ್ಯಕೀಯ ಸೇವೆ ನೀಡುವ ನರ್ಸ್ಗಳಾಗಲಿ ಅವರ ಸಹಾಯಕರನ್ನು ಗುರುತಿಸುವಂಥ ಕಾರ್ಯಕ್ರಮ ಆಗುವುದಿಲ್ಲ. ಈ ಸಂದರ್ಭದಲ್ಲಿ ಸುಮಾರು 80ಕ್ಕೂ ಮಿಕ್ಕಿ ಕಾರ್ಯಕರ್ತರನ್ನು ಕೂಡ ನಾವು ಮಧ್ಯಾಹ್ನ 12:30 ನಂತರ ಗುರುತಿಸಲಿಕ್ಕಿದ್ದೇವೆ. ಈಗ ಈ ಕಾರ್ಯಕ್ರಮದಲ್ಲಿ ಯಾರಾದರೂ ಬಿಟ್ಟು ಹೋಗಿದ್ರೆ ಅವರನ್ನು ಕೂಡ ನಾವು ನೀವಲ್ಲಿ MC ಹತ್ರ ತಿಳಿಸಿದ್ರೆ ಕೂಡಲೇ ಅವರ ಕರೆದು ವೇದಿಕೆಗೆ ಗೌರವಾರ್ಪಣೆ ಮಾಡಲಿಕ್ಕಿದ್ದೇವೆ. ಹಾಗೆ ಮುಂದಕ್ಕೆ ನಮಗೆ ವ್ಯಕ್ತಿಗತವಾಗಿ ನಾವು ಸಂಸ್ಥೆಗೆ ನಾವು ಎಲ್ಲಿಯಾದರೂ ಶಿಬಿರ ಮಾಡ್ತೇವೆ ಅಂತ ಹೇಳಿದಾಗ ಹಲವಾರು ಸಮಾಜಮುಖಿ ಕಾರ್ಯಕರ್ತರು ಅವರು ನಮ್ಮೊಂದಿಗೆ ಕಾರ್ಯನಿರ್ವಹಿಸ್ತಾರೆ. ಮುಂದಕ್ಕೆ ಅವರನ್ನು ಗುರುತಿಸುವಂಥ ಕೆಲಸ ನಡೆಯಲಿಕ್ಕಿದೆ. ಡಾಕ್ಟರ್ ಲಕ್ಷ್ಮೀಕಾಂತ್ ಛತ್ರ ಇವರು ತಮ್ಮ BSc ಪದವಿಯನ್ನು ಮಂಗಳೂರು ಯೂನಿವರ್ಸಿಟಿ, DPL ಪದವಿಯನ್ನು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫಾರ್ಮಸಿ ಶಿವಮೊಗ್ಗದಲ್ಲಿ ಪಡೆದವರು. ಅಲ್ಲದೆ ಎನಪೋಯ ಡೆಂಟಲ್ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನ ಸಲ್ಲಿಸಿರುತ್ತಾರೆ. ಹಲವಾರು ವೈದ್ಯಕೀಯ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ, ಪ್ರಾಂಶುಪಾಲರಾಗಿ ಸೇವೆಯನ್ನ ಸಲ್ಲಿಸಿರುತ್ತಾರೆ. ಹಲವಾರು ದಂತಕೀಯ ವಿಚಾರಕ್ಕೆ ಸಂಬಂಧಿಸಿದ ಕಾರ್ಯಕ್ರಮದಲ್ಲೂ ಭಾಗವಹಿಸಿದ್ದು, ಇಂಡಿಯನ್ ಜರ್ನಲ್ ಆಫ್ ಡೆಂಟಲ್ ರಿಸರ್ಚ್ ಫೌಂಡರ್ ಆ್ಯಂಡ್ ಲೈಫ್ ಮೆಂಬರ್ ಆಫ್ ಇಂಡಿಯನ್ ಸೊಸೈಟಿ ಆಫ್ ಡೆಂಟಲ್ ರಿಸರ್ಚ್, ಇನ್ನು ಹಲವಾರು ಸಾಧನೆಯನ್ನ ಗೈದಿರುತ್ತಾರೆ. ಶ್ರೀಯುತರು ತನ್ನ ರಂಗದಲ್ಲಿ ನೀಡಿದ ಕೊಡುಗೆಗಾಗಿ ಹಲವಾರು ಪ್ರಶಸ್ತಿಗಳು ಇವರ ಮುಡಿಗೇರಿದೆ. ಈ ಶುಭ ಸಂದರ್ಭದಲ್ಲಿ ತಮ್ಮನ್ನು ಆತ್ಮೀಯವಾಗಿ ಗೌರವಿಸಲು ಸಂತಸ ಪಡುತ್ತಿದ್ದೇವೆ. ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸೇನೆ ಪಂಚಮೋಗೇರ್ ಇವರು ಕೂಡ ನಮ್ಮ ಪ್ರೀತಿಯ ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ತಮ್ಮ ಸಹಕಾರ ಮುಂದಕ್ಕೂ ಹೀಗೆ ಇರಲಿ ಸರ್. ನಮ್ಮ ಮೇಲಿನ ಅಭಿಮಾನವನ್ನು ವಿವಿಧ ಬಗೆಯಲ್ಲಿ ತಾವು ವ್ಯಕ್ತಪಡಿಸಿದ್ದೀರಿ. ಮುಂದಕ್ಕೂ ತಮ್ಮ ಸಹಕಾರವನ್ನು ಇದೇ ಬಗೆಯಲ್ಲಿ ನಾವು ಅಪೇಕ್ಷಿಸ್ತಾ ಇದ್ದೇವೆ. ಅನೇಕ ಕಾರ್ಯಕ್ರಮಗಳನ್ನು, ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ಅನೇಕ ಸಂಘ ಸಂಸ್ಥೆಗಳವರಿಗೆ, ಅದೇ ರೀತಿ ನಮ್ಮ ನಗರದ ಅನೇಕ ವೈದ್ಯರುಗಳಿಗೆ ಸನ್ಮಾನ ಮಾಡಿ ಒಂದು ಮಾದರಿಯಾದಂಥ ಕಾರ್ಯಕ್ರಮವನ್ನು ತಮ್ಮ ಸಂಸ್ಥೆಯ ಮೂಲಕ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರ ಉತ್ಸಾಹ ಇನ್ನಷ್ಟು ಇಮ್ಮಡಿಯಾಗಿ ಅವರ ಆರ್ಥಿಕ ಅಭಿವೃದ್ಧಿ ಮತ್ತು ಸಹಕಾರ ನೀಡುವಲ್ಲಿ ಸಾಮಾಜಿಕ ಕೆಲಸ ಮಾಡುವಂಥ ಶಕ್ತಿಯನ್ನು ಅವರಿಗೆ ದೇವರು ನೀಡಲಿ ಅಂತ ಹೇಳಿಕೊಂಡು, ಚಿತ್ತರಂಜನ್ ಈಗ ಹೇಳಿದರು 3 ಗಂಟೆ ಆಗ್ತದೆ ಹೇಳಿ.
ನಾನು ಸ್ವಾಮಿನಿಯವರ ಹತ್ರ ಹೇಳಿದೆ, ಅದು ನಮಗೆ ಅಲ್ಲ, ಅದು ಬೇರೆಯವರಿಗೆ ಹೇಳಿದ್ದವರು ಅಂತ. ಅದರಿಂದಾಗಿ ನಾವು ಅವರ ಮುಂದಿನ ದಿನಗಳಲ್ಲಿ ಗ್ರಾಹಕರಿಗೆ ಉತ್ತಮವಾದಂಥ ಸೇವೆಯನ್ನು ನೀಡುವುದರ ಮೂಲಕ ಈ ಸಂಸ್ಥೆ ಇನ್ನೂ ಹೆಚ್ಚಿನ ಎತ್ತರದ ಬೆಳೆಯಲಿ ಎಂದು ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಪ್ರೀತಿ ನೆನಪು ಯಾವತ್ತೂ ತಮ್ಮೊಂದಿಗೆ ಇರಲಿ ಅನ್ನುವ ಆಶಯವನ್ನು ಹೊತ್ತು ಇದೀಗ ಸಂಘದ ಅಧ್ಯಕ್ಷರು ನೆನಪಿನ ಕಾಣಿಕೆಯನ್ನು ಸಲ್ಲಿಸ್ತಾ ಇದ್ದಾರೆ. ಮುಂದಕ್ಕೆ ಮಾತಾ ಅಮೃತಮಯಿ ಮಠದ ಸ್ವಾಮಿನಿಯವರೇ, ಇತರ ಗಣ್ಯರೇ, ವೈದ್ಯ ಮಿತ್ರರೇ ಹಾಗೂ ನೆರೆದಿರುವ ಎಲ್ಲ ಮಹಿಳೆಯರೇ ಹಾಗೂ ಮಹನೀಯರೇ, ಇಂದು ನಮ್ಮ ಚಿತ್ತರಂಜನ್ ಅವರು ಹೇಳಿದ್ದಾರೆ, ನಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕು ಅಂತ ಸನ್ಮಾನಿತರಾಗಿ. ಇವತ್ತು ನಮಗೆ ತುಂಬ ಹೆಮ್ಮೆಯ ವಿಷಯ. ಯಾಕೆಂದರೆ ನಮ್ಮ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ಅದರ ಮುತುವರ್ಜಿ ವಹಿಸಿ ಅವರು 100ನೇ ಈ ಕ್ಯಾಂಪನ್ನು ಮಾಡಿದ್ದಾರೆ. ಇದು ನಮಗೆ ಸಂತೋಷ ವಿಷಯ. ನಮ್ಮ ಚಿತ್ತಣ್ಣನವರು ಎಷ್ಟು ಆರೋಗ್ಯದ ಮೇಲೆ ಕಾಳಜಿ ಅಂದರೆ ಅವರದ್ದು ಅವರ ಫ್ಯಾಮಿಲಿ ಮತ್ತು ಆತ್ಮಶಕ್ತಿಯ ಪ್ರತಿಯೊಬ್ಬ ಸಿಬ್ಬಂದಿಯ ಆರೋಗ್ಯದ ಮೇಲೆ ಸದಾ ನಿಗಾ ವಹಿಸುತ್ತಾರೆ. ಪ್ರತಿಯೊಬ್ಬರು ಯಾರಾದರೂ ಸಿಬ್ಬಂದಿಗಳು ಹುಷಾರಿಲ್ಲ ಅಂತ ಹೇಳಿದ್ರೆ ಅವರು ಸ್ವತಃ ಬಂದು ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ವೈದ್ಯರ ಹತ್ರ ಕರೆದುಕೊಂಡು ಅವರ ಯೋಗಕ್ಷೇಮವನ್ನು ವಿಚಾರಿಸಿ ಅವರ ಯೋಗಕ್ಷೇಮದ ಮೇಲೆ ತುಂಬ ಕೆಲಸಗಳನ್ನು ಮಾಡಿದ್ದಾರೆ. ಅದೇ ರೀತಿ ಸಮಾಜದ ಕೂಡ ಒಂದು ಕಾಳಜಿ ವಹಿಸಿ ಹಲವಾರು ಕ್ಯಾಂಪ್ಗಳನ್ನು ಮಾಡಿ ಎಲ್ಲರಿಗೂ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇವತ್ತು ನಿಜವಾಗಿ ಹೇಳಬೇಕಿದ್ರೆ ಕೆಲವು ವರ್ಷಗಳ ಹಿಂದೆ ನಮ್ಮ ಚಿತ್ತರಂಜನ್ ಅವರು ಭಾಳ ಚಿಂತಾಜನಕ ಸ್ಥಿತಿಯಲ್ಲಿದ್ದರು. ಅವರ ಆರೋಗ್ಯ ಹಾಳಾಗಿ ತುಂಬ ಚಿಂತಾಜನಕ ಸ್ಥಿತಿಯಲ್ಲಿದ್ದರು. ಅವತ್ತಿನ ಒಂದು ದಿನದಲ್ಲಿ ನಮ್ಮ ಡಾಕ್ಟರ್ ಪ್ರಶಾಂತ್ ಇದ್ದಾರೆ, ಡಾಕ್ಟರ್ ಮನೀಶ್ ರೈ ಇದ್ದರು. ಇವರೆಲ್ಲ ಸೇರಿ ಅಂದರೆ ಯಾಕಂದರೆ ಅವರೊಂದು ಅಪರೂಪದ ಕಾಯಿಲೆ, ಆ ಅಪರೂಪದ ಕಾಯಿಲೆಯನ್ನು ಡಾಕ್ಟರ್ ಪ್ರಶಾಂತ್ ಅವರು ರಾಷ್ಟ್ರ ಮಟ್ಟದ ಒಂದು ವೈದ್ಯರ ತಂಡದೊಟ್ಟಿಗೆ ಚರ್ಚಿಸಿ ಅವರನ್ನೊಂದು ಗುಣಮುಖವಾಗಿ ಮಾಡಿದ್ದಾರೆ. ಅವರು ಗುಣಮುಖ ಮಾಡಿದಲ್ಲ, ಅದು ಅವರು ಈವರೆಗೆ ಮಾಡಿದಂಥ ಈ ಸಮಾಜಕ್ಕೆ ಮಾಡಿದಂಥ ಪ್ರತಿಯೊಂದು ವ್ಯಕ್ತಿಗೆ ಮಾಡಿದಂಥ ಒಂದು ಸೇವೆಯ ಪುಣ್ಯ ಫಲ ಅಂತ ಹೇಳ್ಬೋದು. ಇವತ್ತು ನಾವು ಅವರನ್ನು ಕಣ್ಣಾರೆ ನೋಡ್ತಾ ಇದ್ದೇವೆ, ಬಹಳ ಸಂತೋಷದ ವಿಷಯ. ಇದಲ್ಲದೆ ಕೆಲವು ವರ್ಷಗಳ ಹಿಂದೆ, ಒಂದು 10 ವರ್ಷಗಳ ಹಿಂದೆ ನಮ್ಮ ಚಿತ್ತರಂಜನ್ ಅವರು ಒಂದು ಆತ್ಮಶಕ್ತಿ ಮೆಡಿಕಲ್ ಕಾಲೇಜ್ ಮಾಡಬೇಕು ಎಂಬ ಕನಸನ್ನು ಹೊತ್ತಿದ್ರು. ಅದು ಕಾರಣಾಂತರಗಳಿಂದ ಏನೋ ಅದು ನನಸಾಗಲಿಲ್ಲ. ಆದರೆ ಕೂಡ ಇನ್ನೂ ಕೂಡ ಅವಕಾಶ ಉಂಟು. ಈಗ 33 ಬ್ರಾಂಚ್ ಆಗಿದೆ. ಕೆಲವೊಂದು ಬ್ರಾಂಚ್ ಆಗುವಾಗ ಇನ್ನೂ ಹೆಚ್ಚಿನ ಹಣ ಕೂಡ ಸಾಧ್ಯತೆ ಉಂಟು. ಆ ಕನಸು ಕೂಡ ನನಸಾಗಬಹುದು ಅಂತ ನಮ್ಮೊಂದು ಆಶೆ. ಹೀಗೆ ಒಂದು ರೂರಲ್ ಸರ್ವಿಸ್ನಂತ ಮಾಡ್ತಾ ಇದ್ದಾರೆ. ಈಗ ಒಂದು ಕ್ಯಾಂಪ್ ಒಂದು ತಾತ್ಕಾಲಿಕ ಮಟ್ಟ. ನಮ್ಮ ಒಂದು ಸಂಘದ ಪರವಾಗಿ ನಾನೊಂದು ಹೇಳುವುದೇನೆಂದರೆ, ಯಾವುದಾದರೂ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಆರೋಗ್ಯ ವಂಚಿತ ಒಂದು ಗ್ರಾಮವನ್ನು ದತ್ತು ಪಡೆದು ಅಲ್ಲಿ ಒಂದು ಸೇವೆ ಸಲ್ಲಿಸಿದರೆ ಉತ್ತಮ ಅಂತ ನಾನೊಂದು ಅವರಿಗೆ ಇದು ಹೇಳ್ತಾ ಇದ್ದೇನೆ. ಇಂತ ಹೇಳ್ತಾ ನನಗೆ ಅವಕಾಶ ಮಾಡಿಕೊಟ್ಟ ನಮ್ಮ ಅಧ್ಯಕ್ಷರಿಗೆ ಹಾಗೂ ಸಂಘದ ಸರ್ವ ಸದಸ್ಯರಿಗೂ ಧನ್ಯವಾದಗಳು. ಅದೇ ರೀತಿ ನಮಗೆ ಸನ್ಮಾನ ಮಾಡಿದ ಹಾಗೂ ನಮ್ಮ ಸಮಾಜದ ಪ್ರತಿಯೊಂದು ವೈದ್ಯರಿಗೆ ಒಂದು ಸನ್ಮಾನ ಮಾಡಿದ್ದಕ್ಕೆ ವೈದ್ಯರ ಪರವಾಗಿ ನಾನು ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಕಾರ್ಯಕ್ರಮದಲ್ಲಿ ದೀಪ ಪ್ರಜ್ವಲನೆಯನ್ನು ನಡೆಸಿಕೊಟ್ಟಂಥ ಸಂಪೂಜ್ಯ ಸ್ವಾಮಿನಿ ಮಂಗಳಾಮೃತ ಪ್ರಾಣ ಅವರು ಅನಿವಾರ್ಯ ಕಾರಣಗಳಿಂದ ಭಾಳ ಹೊತ್ತು ನಮ್ಮೊಂದಿಗಿದ್ದು ಭಾಳ ಸಂತೋಷ ಆಯಿತು ನಮಗೆ. ಅನಿವಾರ್ಯ ಕಾರಣಗಳಿಂದ ನಿರ್ಗಮಿಸ್ತಾ ಇದ್ದಾರೆ. ಅವರಿಗೆ ನಮ್ಮ ಸಂಸ್ಥೆ ಪರವಾಗಿ ಸ್ಮರಣಿಕೆಯನ್ನು ನೀಡಿ ಅವರನ್ನು ಗೌರವಿಸಬೇಕು ಅಂತ ನಮ್ಮ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸಾಕಾರ ರತ್ನ ಶ್ರೀ ಚಿತ್ತರಂಜನ್ ಬೋಳಾರ್ ಇವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಕೃತಾನಂದ ಮಯಿ ಮಠದ ಪಾತ್ರ ಬಹಳ ದೊಡ್ಡದು ಅನ್ನುವುದನ್ನು ಮತ್ತೊಮ್ಮೆ ಉಲ್ಲೇಖಿಸ್ತಾ ಈ ಬಹಳ ಹೊತ್ತು ನಮ್ಮೊಂದಿಗಿದ್ದು ನಮ್ಮನ್ನು ಆಶೀರ್ವದಿಸಿ ಅನುಗ್ರಹಿಸಿದಂಥ ಸಂಪೂಜ್ಯ ಸ್ವಾಮಿನಿ ಮಂಗಳಾಮೃತ ಪ್ರಾಣ ಇವರನ್ನು ಈ ಹೊತ್ತು ನಾವು ಬೀಳ್ಕೊಡ್ತಾ ಇದ್ದೇವೆ. ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಮ್ಮ ಕಾರ್ಯಕ್ರಮಕ್ಕೆ ಯಶಸ್ಸನ್ನು ಕೋರಿದಂಥ ತಮಗೆ ನಮ್ಮ ಸಂಘದ ಪರವಾಗಿ ಅನಂತ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಆಗಮಿಸಿ ಸಂಘದ
ಪ್ರೀತಿಯ ಕಿರು ಕಾಣಿಕೆಯನ್ನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹದಿನಾಲ್ಕನೇ ವಾರ್ಷಿಕೋತ್ಸವ ಈ ಕಾರ್ಯಕ್ರಮ, ಈ ಸಂಘವು ಕಳೆದ 14 ವರ್ಷಗಳಲ್ಲಿ ಒಂದು ದೊಡ್ಡ ಬೃಹತ್ ಸಂಸ್ಥೆಯಾಗಿ, ಆರ್ಥಿಕ ಸಂಸ್ಥೆಯಾಗಿ ಜನಸಾಮಾನ್ಯರಿಗೆ ಆರ್ಥಿಕ ಶಕ್ತಿಯನ್ನು ನೀಡ್ತಾ ಇದೆ ಅಂದರೆ ಅದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ. ನಾವು ಇವತ್ತು ಪ್ರಾಸ್ಟೇಟ್ ಸ್ಕ್ರೀನಿಂಗ್ ಅಂತ ಒಂದು ಸೆಕೆಂಡ್ ಫ್ಲೋರಲ್ಲಿ PSA ಎಬವ್ 50 ಇಯರ್ಸಿಗೆ ಇವತ್ತಿನ ದಿನಗಳಲ್ಲಿ CA ಪ್ರಾಸ್ಟೇಟ್ ಎಸಿಮ್ಟಮ್ಯಾಟಿಕ್ ಆಗಿರ್ತದೆ, ಅದಕ್ಕೆ ಒಂದು ಸ್ಕ್ರೀನಿಂಗ್ ಪ್ರೋಗ್ರಾಮನ್ನು 2ನೇ ಫ್ಲೋರಲ್ಲಿ ಇಟ್ಕೊಂಡಿದ್ದೇವೆ ಉಚಿತವಾಗಿ. ತಾವೆಲ್ಲ ಅದರ ಎಬವ್ 50 ಇಯರ್ಸ್ ಇರುವವರು ಅದರ ಪ್ರಯೋಜನವನ್ನು ಪಡೆಯಬೇಕಂತ ಹೇಳುತ್ತಾ ಈ 100ನೇ ಕ್ಯಾಂಪನ್ನು ಆಯೋಜಿಸಿದಂಥ ಇದರ ಅಧ್ಯಕ್ಷರಾದಂತಹ ಚಿತ್ತರಂಜನ್ ಬೋಲಾರ್ ಇವರಿಗೆ ಅಭಿನಂದನೆ ಸಲ್ಲಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಸಂಘದ ನಿರ್ದೇಶಕರಾಗಿರುವಂತಹ ಶ್ರೀಯುತ ಸೀತಾರಾಮ್ ಇವರಿಗೆ ಇಂದಿನ ಈ ಬೃಹತ್ ಉಚಿತ ವೈದ್ಯಕೀಯ ಶಿಬಿರ ಹಾಗೂ ಸೇವಾ ಸಾಧಕ ಅಭಿನಂದನಾ ಕಾರ್ಯಕ್ರಮದಲ್ಲಿ ಸನ್ಮಾನ ಕಾರ್ಯಕ್ರಮ ನೆರವೇರಲಿದೆ. ವೇದಿಕೆಯಲ್ಲಿರುವ ಅತಿಥಿ ಅಭ್ಯಾಗತರು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕು ಅಂತ ಕೇಳಿಕೊಳ್ತಾ, ರಕ್ತದಾನವನ್ನ ನೀಡಲಿಕ್ಕಿದ್ರೆ ದಯವಿಟ್ಟು 2ನೇ ಮಹಡಿಯಲ್ಲಿ ಈ ಒಂದು ರಕ್ತದಾನ ಶಿಬಿರ ನಡೆಯಲಿಕ್ಕಿದೆ. ಕೆಳ ಮಹಡಿಯಲ್ಲಿ ಉಚಿತ ಆರೋಗ್ಯ ಶಿಬಿರ ನಡೆಯುತ್ತಾ ಇದೆ. ಇದರ ಸೌಲಭ್ಯವನ್ನು ಪಡ್ಕೊಳ್ಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ನಮ್ಮ ಆತ್ಮಶಕ್ತಿ ವಿದ್ಯೋದ್ದೇಶ ಸಹಕಾರಿ ಸಂಘದ ಆಡಳಿತ ಮಂಡಳಿ ನಿರ್ದೇಶಕರಾಗಿರ್ತಕ್ಕಂಥ ಸೀತಾರಾಮ್ ಇವರನ್ನ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಗೌರವಿಸ್ತಾ ಇದ್ದೇವೆ.